ಜಗತ್ತಿನ ಶ್ರೇಷ್ಠ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಬೂಕರ್ ಪ್ರಶಸ್ತಿ ಕನ್ನಡದ ಸಾಹಿತಿಯೊಬ್ಬರ ಹೆಸರು ಈಗ ಬೆಳಗ್ತಾ ಇದೆ. ಮೊದಲನೇದಾಗಿ ನಿಮಗೆ ಪ್ರೀತಿಯ ಅಭಿನಂದನೆಗಳು, ವಂದನೆಗಳು. ಬಾನು ಮುಷ್ತಾಕ್ ಅವರ ಶಿಕ್ಷಣ ಎಲ್ಲಿ? ಅರಸೀಕೆರೆಯಲ್ಲಿ ನನ್ನ ಶಾಲೆಗೆ ಸೇರಿಸಿದ್ರೆ ಒಂದು ಅಕ್ಷರ ಕೂಡ ಕಲೀಲಿಲ್ಲ. ಎಂಥದ್ದು ಗೊತ್ತಿಲ್ಲ, ಏನಾಗಿತ್ತು ನನಗೆ ಗೊತ್ತಿಲ್ಲ. ಈ ರೀತಿಯಾದಂತಹ ಲೇಖನಗಳನ್ನ ಬರೆದಾಗ ನಿಮ್ಮ ಸಮುದಾಯ ಯಾವ ರೀತಿ ಅದನ್ನು ಸ್ವೀಕಾರ ಮಾಡಿ? ನಮ್ಮ ಸಮುದಾಯ ಅಂತಲ್ಲ ರೀ, ಯಾರು ಸ್ವೀಕಾರ ಮಾಡೋದಿಲ್ಲ. ಈಗ ನಿಮ್ ಬಗ್ಗೆ ಬರೆದ್ರೆ ನೀವು ಸ್ವೀಕಾರ ಮಾಡೋದಿಲ್ಲ. ನನ್ನ ತಂದೆಗೆ ಕೆಲವರು ಬ್ರಾಹ್ಮಣ ಸ್ನೇಹಿತರು, ಅವರೊಂದು ಜಾತಕ ಬರ್ಸಿದ್ರು. ಅದ್ರಲ್ಲಿ ಬರ್ದಿದ್ದಂತ ವಿಷಯ, ಈಕೆ ದೊಡ್ಡವಳಾದ್ಮೇಲೆ ದೊಡ್ಡ ದೊಡ್ಡ ವೀಕ್ಷಕರೇ ನಮಸ್ಕಾರ. ಕೂರ್ಗ್ ಬಸ್ನ ಎಲ್ಲ ವೀಕ್ಷಕರಿಗೆ ಇನ್ ಅಂಡ್ ಔಟ್ ಮುಕ್ತ ಮಾತುಕತೆ ಪಾಡ್ಕಾಸ್ಟ್ಗೆ ಸ್ವಾಗತ. ಇದೇನಪ್ಪ ಯಾವುದೋ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ದಾನೆ, ಯಾರನ್ನ ಮಾತಾಡಿಸ್ತಾನೆ, ಏನಿದು ವಿಶೇಷ ಅನ್ಕೋಬೋದಾ? ಇವತ್ತು ವಿಶೇಷ ಕಾರ್ಯಕ್ರಮ, ವಿಶೇಷ ಅತಿಥಿಯನ್ನ ನಿಮಗೆ ಪರಿಚಯ ಮಾಡೋ ಅಗತ್ಯ ಇಲ್ಲ. ಅವರೊಂದಿಗೆ ಮಾತಾಡಬೇಕು, ಅವರ ಮಾತನ್ನು ನಿಮಗೆ ಕೂರ್ಗ್ ಬಸ್ ಮೂಲಕ ತಲುಪಿಸಬೇಕು ಅಂತ ಬಂದಿದ್ದೇನೆ. ಎದೆ ಹಣತೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಇಡೀ ಕರ್ನಾಟಕ ಮಾತ್ರವಲ್ಲ, ಭಾರತ ಮಾತ್ರವಲ್ಲ, ಜಗತ್ತಿನಾದ್ಯಂತ ಈಗ ಎದೆಯ ಹಣತೆ ಬೆಳಗ್ತಾ ಇದೆ. ಈ ಹಣತೆಯ ಮೂಲ ಕರ್ತೃ ಬಾನು ಮುಷ್ತಾಕ್ ಅವರು. ಅವ್ರನ್ನ ಮಾತಾಡಿಸ್ಬೇಕು ಅಂತ ಕಳೆದ ಅನೇಕ ದಿನಗಳಿಂದ ಅನ್ಕೊಳ್ತಾ ಇದೆ. ಆ ಸಮಯ ಈಗ ಕೂಡಿ ಬಂದಿದೆ. ಖುದ್ದು ಅವರನ್ನ ಮಾತಾಡಿಸ್ಕೊಂಡು ಅವರ ವಿಚಾರಧಾರೆಗಳನ್ನ ನಮ್ಮ ವೇದಿಕೆಯ ಮೂಲಕ ನಿಮಗೆ ತಲುಪಿಸುವಂತಹ ಪ್ರಯತ್ನಕ್ಕೆ ನಾವೀಗ ಮುಂದಡಿ ಇಡ್ತಾ ಇದ್ದೇವೆ. ನಾವೀಗ ಹಾಸನ ಜಿಲ್ಲೆಯ ಹಾಸನ ನಗರದ ಅಮೀರ್ ಮೊಹಲ್ಲಾದಲ್ಲಿದ್ದೇವೆ. ಅಮೀರ್ ಮೊಹಲ್ಲಾದಲ್ಲಿ ಬಾನು ಮುಷ್ತಾಕ್ ಅವರ ಮನೆ ಇದೆ. ನನ್ನ ಹಿಂಬದಿಯಲ್ಲಿ ಬ್ಯಾಕ್ಗ್ರೌಂಡ್ ಕಾಣ್ತಾ ಇದೆಯಲ್ಲ, ಇದೇ ಅವರ ಮನೆ. ಮನೆಯ ಪಕ್ಕದಲ್ಲಿ ಅವರಿಗೆ ನಾಗರಿಕ ಸನ್ಮಾನದ ಬ್ಯಾನರ್ ಕೂಡ ನೋಡ್ತಾ ಇರಬಹುದು. ಮನೆ ಒಳಗೆ ಹೋಗಿ ಅವ್ರನ್ನ ಮಾತಾಡ್ಸೋಣ, ಅವ್ರ ಜೊತೆಗೆ ಒಂದಷ್ಟು ಸಮಯವನ್ನು ಕಳೆಯೋಣ. ಬನ್ನಿ. ವೀಕ್ಷಕರೇ, ಆಗ್ಲೇ ಹೇಳಿದ ಹಾಗೆ ಬಾನು ಮುಷ್ತಾಕ್ ಅವರ ಮನೆಯೊಳಗೆ ಬಂದಿದ್ದೀವಿ. ನಮ್ಮ ಎದುರಿಗೆ ಮೇಡಮ್ ಇದ್ದಾರೆ. ಮೇಡಮ್, ಮೊದಲನೇದಾಗಿ ನಿಮಗೆ ಕೊಡಗಿನ ಜನತೆಯ ಪರವಾಗಿ, ನಮ್ಮ ಕೂರ್ಗ್ ಬಸ್ ವೀಕ್ಷಕರ ಪರವಾಗಿ ಪ್ರೀತಿಯ ಅಭಿನಂದನೆಗಳು, ವಂದನೆಗಳು. ಥ್ಯಾಂಕ್ ಯು, ತುಂಬಾ ತುಂಬಾ ಧನ್ಯವಾದಗಳು. ಜಗತ್ತಿನ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೇಷ್ಠ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಬೂಕರ್ ಪ್ರಶಸ್ತಿ, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಬೂಕರ್ ಪ್ರಶಸ್ತಿ ಬರಬೇಕಾಗಿತ್ತು. ಈ ಹಿಂದೆ ಬೇರೆ ಸಾಹಿತಿಗಳದ್ದು ಹೋಗಿದ್ರು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಸಿಕ್ಕಿರ್ಲಿಲ್ಲ. ಈ ಬಾರಿ ಆ ರೀತಿಯ ನಿರಾಸೆ ಆಗ್ಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡದ ಕೃತಿಯೊಂದು, ಕನ್ನಡದ ಸಾಹಿತಿಯೊಬ್ಬರ ಹೆಸರು ಈಗ ಬೆಳಗ್ತಾ ಇದೆ. ಎದೆಯ ಹಣತೆಯ ಕೃತಿಯ ಮೂಲಕ ಇಡೀ ಜಗತ್ತಿನಾದ್ಯಂತ ನಿಮ್ಮ ಮಾತು ಪಸರಿಸಿದೆ ಮೇಡಮ್. ಚರ್ಚೆ ಆಗ್ತಾ ಇದೆ, ಮಾತನಾಡ್ತಾ ಇದ್ದಾರೆ, ಒಂದು ಕನ್ನಡದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಆಲ್ರೆಡಿ ನೀವು ಸಾಕಷ್ಟು ವೇದಿಕೆಗಳಲ್ಲಿ ಮಾತನಾಡಿದ್ದೀರಿ. ಬೂಕರ್ ಪ್ರಶಸ್ತಿ ಸ್ವೀಕಾರ ಆದ ನಂತರದಲ್ಲಿ ಅನೇಕ ವೇದಿಕೆಗಳಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ. ಪ್ರಶಸ್ತಿ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡ್ಕೊಂಡಿದ್ದೀರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಾನು ಮುಷ್ತಾಕ್ ಅವರ ಜೀವನ ಹೇಗೆ ಬಂತು, ಹುಟ್ಟು, ಶಿಕ್ಷಣ, ನಂತರದ ಆ ಬಾಲ್ಯದಲ್ಲಿ ಪಟ್ಟಂತಹ ನಿಮ್ಮ ಕಷ್ಟ ಇರ್ಬೋದು, ಅನುಭವಿಸಿದಂಥ ನೋವು, ನಲಿವು ಎಲ್ಲವನ್ನು ಮಾತಾಡೋಣ. ಮೊದಲನೇದಾಗಿ ಬಾನು ಮುಷ್ತಾಕ್ ಅವರು ಹುಟ್ಟಿ ಬೆಳೆದದ್ದು ಎಲ್ಲಿ? ನಿಮ್ಮದೇ ರೀತಿಯಲ್ಲಿ ನಿಮ್ಮ ಪರಿಚಯ ಮಾಡಿಕೊಳ್ಳೋದಾದರೆ ಜನತೆಗೆ. ನಮ್ಮದು ಹಾಸನ ಜಿಲ್ಲೆದೇ ಮೂಲ. ನಾನು 3ನೇ ತಲೆಮಾರು ಇಲ್ಲಿ. ನನ್ನ ಅಜ್ಜ, ನನ್ನ ತಂದೆ. ನನ್ನ ಅಜ್ಜ ಇದು ಸ್ವಲ್ಪ ಇದು ಕೊಡಗಿಗೂ ಅವ್ರಿಗೂ ಸಂಬಂಧ. ಅರ್ಕಲ್ಗೂಡು ತಾಲೂಕಿನ ಅಂಚಿನಲ್ಲಿ ಇದ್ದಂಥವ್ರು, ಗಡಿ. ಸೊ ಹೀಗಾಗಿ ಅವರು ಅಲ್ಲಿ ಉರ್ದು ಶಾಲೆಯ ಟೀಚರ್ ಆಗಿದ್ರು. ಅವರು ಮೈಸೂರು ಜಿಲ್ಲೆಯಿಂದ ವಲಸೆ ಬಂದು ಅಲ್ಲಿ ಉಳ್ಕೊಂಡಿದ್ರು ಅಂತ ಹೇಳ್ತಾ ಇದ್ರು. ಆಮೇಲೆ ನನ್ನ ತಂದೆ ಅವರು ಅಬ್ಬೂರು ಮಾಚಗೋಡ್ನಹಳ್ಳಿಯಿಂದ ಹಾಸನಕ್ಕೆ ಬಂದಿದ್ದೆ.
ಅದೇ ಒಂದು ದೊಡ್ಡ ಸಾಹಸ ಆ ದಿನಗಳಲ್ಲಿ. ಇಲ್ಲಿ ಬಂದು ಅವರು SSLC ಪಾಸ್ ಮಾಡಿ ನಂತರ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸದಲ್ಲಿದ್ದರು. ಮತ್ತೆ ಒಂದು ಸಂಬಂಧಿಕರೆಲ್ಲ ಅವ್ರದ್ದು ಮದುವೆ ಆಯಿತು. ನನ್ನ ತಾಯಿ ಮಾತ್ರ ಏನು ಬಾಲ್ಯ ವಧು ಅಂತ ಹೇಳಬೇಕು. 12ನೇ ವರ್ಷಕ್ಕೆ ಅವ್ರಿಗೆ ಮದುವೆ ಆಯಿತು. 13ನೇ ವರ್ಷಕ್ಕೆ ಅವರು ಹೆಣ್ಣಾದರು. 14ನೇ ವರ್ಷಕ್ಕೆ ನಾನು ಹುಟ್ಟಿದ್ದೆ. ಹೀಗಾಗಿ ಒಂದು ಮಗು ಕೂಸಿಗೊಂದು ಕೂಸು ಹುಟ್ಟಿದಂಗೆ ಆಯಿತು ಅದು. ಆದರೆ ನನ್ನ ತಂದೆಯ ಸೋದರತ್ತೆ ಒಬ್ಬರು, ಆಕೆ ಬಾಲ್ಯ ವಿಧವೆ. ಅವರು ಮದುವೆಯಾದ 1 ವರ್ಷಕ್ಕೆ, 12 ವರ್ಷಕ್ಕೂ ಅವ್ರಿಗೂ ಮದುವೆ ಆಯಿತು. 13 ವರ್ಷಕ್ಕೆ ಅವ್ರ ಪತಿ ತೀರೋದ್ರು. ಹೀಗಾಗಿ ಅವರು ನಮ್ಮ ಕುಟುಂಬದಲ್ಲಿ ಸದಾ ಕಾಲ ಒಬ್ಬ ಯಜಮಾನತಿಯಾಗಿ, ಸೇವಕಿಯಾಗಿ, ಹಿತಾಕಾಂಕ್ಷಿಯಾಗಿ ಎಲ್ಲ ರೋಲ್ಗಳನ್ನು ಅವರು ಅನುಸರಿಸ್ಕೊಂಡು ನಮ್ಮೆಲ್ಲರ ಪಾಲನೆ ಪೋಷಣೆಯಲ್ಲಿ ಅವರು ಕೂಡ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದ್ರು. ಹೀಗಾಗಿ ನನ್ನ ತಾಯಿಗೆ ಮಕ್ಕಳನ್ನ ಸಾಕೋ ಹಾಗಾಯಿತು. ಮತ್ತು ಹೇಳಬೇಕು ಅಂತ ಹೇಳಿದರೆ, ನಮ್ಮದು ಮುಸ್ಲಿಂ ಕುಟುಂಬ. ದಕ್ನಿ ಉರ್ದು ಭಾಷೆ ಮಾತಾಡ್ತೀವಿ ನಾವು ಮನೆಗಳಲ್ಲಿ. ಮತ್ತು ಅವಾಗಿನ ಒಂದು ನಮ್ಮ ಆಚರಣೆ ಅಥವಾ ಸಂಪ್ರದಾಯ ಹೇಗಿತ್ತು ಅಂದರೆ, ಎಲ್ಲ ಮಕ್ಕಳನ್ನು ಕೂಡ ಉರ್ದು ಶಾಲೆಗೆ ಸೇರಿಸ್ತಾ ಇದ್ರು. ಏಕೆಂದರೆ ಉರ್ದು ಸ್ವಲ್ಪ ಮನೆ ವಾತಾವರಣ ಇರಲಿ, ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸ್ವಲ್ಪ ಮುಸ್ಲಿಂ ಹಿನ್ನೆಲೆಯಲ್ಲಿ ಅವರಿಗೆ ಸಿಗಲಿ ಅನ್ನೋ ಕಾರಣಕ್ಕೆ. ಅದರ ನಂತರದ ಬೆಳವಣಿಗೆ ಏನಾಯಿತು ಅಂದರೆ, ಗಂಡು ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸ್ತಾ ಇದ್ರು. ವ್ಯಾವಹಾರಿಕವಾಗಿ ಸ್ವಲ್ಪ ಚೆನ್ನಾಗಿ ಅವರು ಕಲೀಲಿ ಅನ್ನೋ ಕಾರಣಕ್ಕೆ. ಅದರ ಪ್ರಕಾರ ನನ್ನನ್ನು ಕೂಡ ಉರ್ದು ಶಾಲೆಗೆ ಅರಸೀಕೆರೆಯಲ್ಲಿ ನನ್ನ ತಂದೆ ಅವಾಗ ಕೆಲಸಕ್ಕಿದ್ರು. ಶಾಲೆಗೆ ಸೇರಿಸಿದ್ರೆ ನಾನು ಬಹುಶಃ 1-2 ವರ್ಷನೂ ಹೋಗಿದ್ದೀನಿ ಶಾಲೆಗೆ. ಒಂದು ಅಕ್ಷರ ಕೂಡ ಕಲೀಲಿಲ್ಲ ನಾನು. ಏನೂ ನನಗೆ ಓದ್ಲಿಕ್ಕೂ ಬರಲಿಲ್ಲ, ಬರೀಲಿಕ್ಕೂ ಬರಲಿಲ್ಲ. ಆಸಕ್ತಿ ಇರಲಿಲ್ಲ. ಎಂಥದ್ದು ಗೊತ್ತಿಲ್ಲ, ಏನಾಗಿತ್ತು ನನಗೆ ಗೊತ್ತಿಲ್ಲ ಅದು ಆ ಥರದ್ದು. ಆದರೆ ಇನ್ನೂ ಇದ್ರ ಹಿನ್ನೆಲೆಯಲ್ಲಿ ನೋಡಬೇಕಂದ್ರೆ, ನನ್ನ ತಂದೆಗೆ ಕೆಲವರು ಬ್ರಾಹ್ಮಣ ಸ್ನೇಹಿತರಿದ್ರು. ನಾನು ಹುಟ್ಟಿದಾಗ ಅವರೊಂದು ಜಾತಕ ಬರ್ಸಿದ್ರು ಅವ್ರ ಸ್ನೇಹಿತರುಗಳು. ಅದೇನೋ ಹುಟ್ಟಿದಗಳಿಗೆ ಅದೇನು ತಗೊಂಡೋಗಿ ಜಾತಕ ಬರ್ಸಿದ್ರು ಗೊತ್ತಿಲ್ಲ. ಇತ್ತು ನಮ್ಮನೇಲಿ ಆ ಪುಸ್ತಕನೇ, ಎಕ್ಸಸೈಸ್ ಬುಕ್ಕೇ ಇತ್ತು. ಅದರಲ್ಲಿ ಬರೆದಿದ್ದಂಥ ವಿಷಯ ಅಂದರೆ, ಈಕೆ ದೊಡ್ಡವಳಾದ್ಮೇಲೆ ಭಾಳ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಬರೆದು ವಿಶ್ವವಿಖ್ಯಾತ ಸಾಹಿತಿ ಆಗ್ತಾಳೆ ಅಂತ ಜಾತಕದಲ್ಲಿ ಆವಾಗಲೇ. ಇಂಟ್ರೆಸ್ಟಿಂಗ್ ಇದೆ. ಅದು ಹೇಗೆ ಬರ್ದೆ ಅದೇನು ಗೊತ್ತಿಲ್ಲ ನನಗೆ, ಅದ್ರ ಅಷ್ಟಂತೂ ಇತ್ತು. ನನ್ನ ತಂದೆಗೆ ಅದರ ಮೇಲೆ ನಂಬಿಕೆ ಬಂದ್ಬಿಡ್ತು. ಹೀಗಾಗಿ ಅಯ್ಯೋ ಇವಳು ಅಂಥ ದೊಡ್ಡ ವ್ಯಕ್ತಿ ಆಗುವಂತವಳು ಕಲಿತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ ಸ್ವಲ್ಪ ಟೆನ್ಷನ್ ಶುರು ಆಯಿತು ನನ್ನ ಬಗ್ಗೆ. ಅದೇ ಕಾಲಕ್ಕೆ ಸರಿಯಾಗಿ ನನ್ನ ತಂದೆಗೆ ಅರಸೀಕೆರೆಯಿಂದ ಶಿವಮೊಗ್ಗಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಯೇ ಅವರು ಹೆಲ್ತ್ ಆಫೀಸ್ನ ಮುಂಭಾಗದಲ್ಲೇ ಒಂದು ಚರ್ಚು ಮತ್ತು ಕಾನ್ವೆಂಟು ಇವತ್ತು ಇದೆ, ಚೆನ್ನಾಗಿದೆ. ಭಾಳ ದೊಡ್ಡ ಕಾನ್ವೆಂಟ್ ಅದು. ಅದಿದ್ದರಿಂದ ಅವ್ರೇನು ಮಾಡಿದ್ರು, ಇಲ್ಲಿಂದ ಕರ್ಕೊಂಡು ಹೋದ ನಂತರ ನನ್ನನ್ನು ಶಾಲೆಗೆ ಬಿಡಲಿಕ್ಕೆ ಅನುಕೂಲ ಆಗತ್ತೆ, ಕರ್ಕೊಂಡು ಬರಲಿಕ್ಕೆ ಅನುಕೂಲ ಆಗತ್ತೆ ಅಂತ ಆ ಕಾನ್ವೆಂಟ್ ಶಾಲೆಗೆ ನನ್ನನ್ನು ಸೇರಿಸಿದ್ರು. ಆದರೆ ಅಲ್ಲಿ ಪ್ರೀ ಕಂಡೀಷನ್ ಇತ್ತು. ಏನು ಅಂದರೆ, ಮುಸ್ಲಿಂ ಹೆಣ್ಮಕ್ಳು ಕನ್ನಡ ಓದೋದಿಲ್ಲ, ಕಲಿಯೋದಿಲ್ಲ. ನಾವು 6 ತಿಂಗಳು ಇಟ್ಕೊಂಡು ಈಕೆಗೆ ನಾವು ವಿದ್ಯಾಭ್ಯಾಸ ಕೊಡ್ತೀವಿ ನಮ್ಮ ಶಾಲೆಯಲ್ಲಿ ಸೇರಿಸ್ಕೊಂಡು. 6 ತಿಂಗಳು ಅವಳ ಪ್ರೋಗ್ರೆಸ್ ವಾಚ್ ಮಾಡ್ತೀವಿ. ಆಕೆನಾದರೂ ಕಲಿಯದೇ ಇದ್ದರೆ ನಾವು TC ಕೊಡ್ತೀವಿ, ಆಗ ನೀವು ತಕರಾರು ಮಾಡಬಾರ್ದು ಅಂತ ಅವ್ರ ಹತ್ರ ಅಂಡರ್ಟೇಕಿಂಗ್ ತಗೊಂಡಿದ್ರು. ಬೆಳವಣಿಗೆ ಇದ್ರೆ ಕಂಟಿನ್ಯೂ ಅಲ್ಲೇ. ಆದರೆ ಅದು ಹೇಗಾಯಿತು ಅಂದರೆ, ನಾನು 1 ವಾರದಲ್ಲೇ ಅಕ್ಷರ ಎಲ್ಲ ಕಲ್ತ್ಬಿಟ್ಟೆ. ಆಮೇಲೆ ಕಾಗುಣಿತ ಅದು ಎಲ್ಲ ಭಾಳ ಒಂದು 10-15 ದಿನದಲ್ಲೇ ಕಲ್ತು. 1 ತಿಂಗಳು ಬೇಕಿರಲಿಲ್ಲ ನನಗೆ, ಅಷ್ಟು ಬೇಗ ಕಲ್ತಿದ್ದು. ಇನ್ನು ನಾನೆಲ್ಲ ಗೋಡೆ ಎಲ್ಲ ಬರೆದು ಹಾಕಿ ಇದಾದ ನಂತರ ನಾನು ಅವರು ಸಿಸ್ಟರ್ಸ್ ಅವರು ಶಾಲಾ ಆಡಳಿತ ಮಂಡಳಿ ದೇವರು ಸೋ ಹ್ಯಾಪಿ. 6 ತಿಂಗಳಿಗೆ ನನಗೆ ಡಬಲ್ ಪ್ರಮೋಷನ್ ಕೊಟ್ಟರು. ಇನ್ನೊಂದು 6 ತಿಂಗಳಿಗೆ ನಂದು 2 ವರ್ಷ ವೇಸ್ಟ್ ಆಗಿತ್ತು. ದೊಡ್ಡೊಳಗಿದೆ ನಾನು, 8 ವರ್ಷದ ಏನೋ ಆಗಿತ್ತು, ಏನೂ ಕಲ್ತಿರ್ಲಿಲ್ಲ. 6 ತಿಂಗಳಿಗೆ ಡಬಲ್ ಪ್ರಮೋಷನ್ ಕೊಟ್ಟರು. ಇನ್ನೊಂದು 6 ತಿಂಗಳಿಗೆ ಇನ್ನೊಂದು ಡಬಲ್ ಪ್ರಮೋಷನ್ ಕೊಟ್ಟರು. ಆವಾಗ ಆ ಪದ್ಧತಿ ಇತ್ತು. ಸ್ವಲ್ಪ ಅವ್ರನ್ನ ಡಬಲ್ ಪ್ರಮೋಷನ್ ಕೊಟ್ಟು ಮುಂದಿನ ತರಗತಿಗಳು ಅಲ್ಲಿ ನನಗೆ ಅದು ಅಡ್ಜಸ್ಟ್ ಆಯಿತು ನನಗೆ. ಸೊ ಹೀಗಾಗಿ ಆವಾಗ ನನ್ನ ತಂದೆಗೆ ಭಾಳ ಖುಷಿ ಆಯಿತು.
ಅವರು ಭಾಳ ಮಕ್ಕಳ ಪುಸ್ತಕಗಳನ್ನ ಅದೆಲ್ಲವನ್ನ ನನಗೆ ತಂದು ಕೊಡ್ತಾಯಿದ್ರು, ತುಂಬ ಪುಸ್ತಕಗಳನ್ನ. ಅದೇ ಚಂದಮಾಮ, ಬಾಲಮಿತ್ರ, ಆಮೇಲೆ ಇದು ಇನ್ನಷ್ಟು ಭಾಳ ಹೆಚ್ಚು ಈ ಸೋಪನ ನೀತಿ ಕಥೆ ಅದು ಇದು ಸುಮಾರು ತಂದು ಕೊಡೋರು ನನಗೆ ಮಕ್ಕಳ ಪುಸ್ತಕಗಳನ್ನ. ನಾನು ಓದಿ ಅವುಗಳನ್ನೆಲ್ಲ ಓದಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಡ್ತಾ ಇದ್ದೆ ನನ್ನ ಸ್ಲೇಟ್ನಲ್ಲಿ ಇಟ್ಕೊಂಡು. ಒಂದು ಕತೆದು 2 ಲೈನು, ಇನ್ನೊಂದು ಕತೆದು 2 ಲೈನು, ಈ ಥರದ್ದೆಲ್ಲ ಸೇರಿಸ್ಬಿಟ್ಟು ನಾನು ಕತೆ ಬರೆದಿದ್ದೀನಿ ನನ್ನ ತಂದೆಗೆ ತೋರಿಸ್ಬಿಡ್ತಾ ಇದ್ದೆ. ಒಂದು ಪುಸ್ತಕ ಅವ್ರಿಗೆ ಗೊತ್ತಾಗೋದಿಲ್ವೇ, ಆದರೂ ಕೂಡ ಭಾಳ ಖುಷಿ ಪಡ್ತಾಯಿದ್ರು. ಇಲ್ಲ ಇದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದ್ಯಾ ನೀನು, ಇನ್ನಷ್ಟು ಬರೀ ಹಾಗೆ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹ ಕೊಡೋರು. ಆಮೇಲೆ ಅಲ್ಲಿನ ನನ್ನನ್ನು ಅವ್ರಿಗೆ KRSಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಸ್ಟಡೀಸ್ನದ್ದು ಚೆನ್ನಾಗಿ ಹೋಗ್ತಾಯಿತ್ತು. ಅಲ್ಲಿಂದ KRSಗೆ ಟ್ರಾನ್ಸ್ಫರ್ ಆಯಿತು ನನ್ನ ತಂದೆಗೆ. ಅದು ಡ್ಯಾಮ್ ಏರಿಯಾ, ಹಳ್ಳಿ ಥರನೇ ಇತ್ತು, ಅದು ಸರ್ಕಾರಿ ಶಾಲೆ ಇತ್ತು. ಅದಕ್ಕೆ ಅವರು ಇಲ್ಲಿ ಹಾಸನಕ್ಕೆ ಕರ್ಕೊಂಡು ಬಂದು, ಅಲ್ಲಿಗೆ ಹೋಗುವಾಗ ಶಿಫ್ಟ್ ಮಾಡುವಾಗ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಹಾಸನದಲ್ಲಿ ನನ್ನ ತಾಯಿಯ ತವ್ರ ಮನೆ ಇದು. ಇಲ್ಲಿ ನನ್ನ ಶಾಲೆಗೆ ಸೆಂಟ್ ಫಿಲೋಮಿನಾಸ್ಗೆ ಸೇರಿಸಿ ಅವರಲ್ಲಿಗೆ ಹೋದರು. ಆಮೇಲೆ ಯಾವ ಇಸ್ವಿಯಲ್ಲಿ ಆಗಿದ್ದು ಮೇಡಮ್? 48 ನಾನು ಹುಟ್ಟಿದ್ದು, 48. ಬಹುಶಃ ನಾನಲ್ಲಿ ಶಿವಮೊಗ್ಗದಲ್ಲಿ ನಾನು ಶಾಲೆಗೆ ಸೇರಿದಾಗ 57 ಇರಬೇಕು, 56 ಅಥವಾ 57 ಇರ್ಬೋದು, ಗೊತ್ತಿಲ್ಲ. ನಂತರ ಇಲ್ಲಿ ಕಾನ್ವೆಂಟ್ ಶಾಲೆಯಲ್ಲಿ ಇಲ್ಲಿ ನಾನು ಸೇರಿಕೊಂಡೆ. ಆವಾಗ ಎಲ್ಲ ಹೊಸ ಕಾಯಿನ್ಸ್ ಬಂದಿತ್ತು. 1 ಆಣೆ 2 ಆಣೆ ಇದ್ದಿದ್ದು ಹೋಗಿ 10 ಪೈಸಾ 5 ಪೈ ಆ ಥರದ್ದು ಕಾಯಿನ್ಸ್ ಬಂದಿತ್ತು. ಅದನ್ನ ಜನ ರೆಸಿಸ್ಟ್ ಮಾಡ್ತಿದ್ರು. ಏನೋ ಸ್ವಲ್ಪ ನಮಗೂ ಅದು ಯೂಸ್ ಮಾಡಲಿಕ್ಕೆ ಬರ್ತಿರ್ಲಿಲ್ಲ. ಹೀಗೆ ಒಂದು ಸೀಕ್ವೆನ್ಸ್ ಅದಷ್ಟೇ ಅದು. ಅಂದರೆ ನಾನು ಮೊದಲಿನಿಂದಲೂ ಕೂಡ ಇಲ್ಲಿ ಸೆಂಟ್ ಫಿಲೋಮಿನಾಸಲ್ಲಿದ್ದೆ. ಆದರೆ ಇಲ್ಲಿ ನನ್ನ ತಾಯಿಯ ತವ್ರ ಮನೆ ತುಂಬ ಅಗ್ರಿಕಲ್ಚರಲ್ ಜನ ಅವರು. ಇಲ್ಲಿ ಹತ್ತಿರದಲ್ಲೇ ಎಲ್ಲ ತುಂಬ ಜಮೀನಿತ್ತು, ಮಾವಿನ ತೋಟ ಎಲ್ಲ ಇತ್ತು. ಸ್ವಲ್ಪ ಆ ಬ್ಯಾಕ್ಗ್ರೌಂಡಲ್ಲಿದ್ದರು. ನನ್ನ ತಂದೆದು ಸ್ವಲ್ಪ ಒಳ್ಳೆ ಸೊಫಿಸ್ಕೇಟೆಡ್ ಆಫೀಸರ್ ಬ್ಯಾಕ್ಗ್ರೌಂಡ್ ಇತ್ತು, ಅಲ್ಲಿ ಕ್ವಾರ್ಟರ್ಸ್ ಇತ್ತು, ಆ ಥರದ್ದೆಲ್ಲ. ಆಮೇಲೆ ಇಲ್ಲಿ ನನಗೆ ಕಂಟಿನ್ಯೂ ಆಗೋದು ನನಗೆ ಬೇಜಾರಾಯಿತು. ಆಮೇಲೆ ನಾನು ಇಲ್ಲ ಹಠ ಹಿಡಿದೆ, ನಾನು ಅಲ್ಲಿಗೆ ಬರ್ತೀನಿ ಅಂತ ಮತ್ತೆ ನನ್ನನ್ನು ಕರ್ಕೊಂಡೋಗಿ KRSನ ಶಾಲೆಗೆ ಸೇರಿಸಿದ್ರು. ಅಲ್ಲಿ ನಂದು 8th ಏನೋ ಆಯಿತು ಅನಿಸುತ್ತೆ. ನಂತರ ಚಾಮರಾಜನಗರಕ್ಕೆ ಟ್ರಾನ್ಸ್ಫರ್ ಆಯಿತು ನನ್ನ ತಂದೆಗೆ. ಮತ್ತೆ ಚಾಮರಾಜನಗರಕ್ಕೆ ಹೋದ್ವಿ. ಸುಮಾರು ಡಿಸ್ಟ್ರಿಕ್ಟ್ ರೌಂಡ್ ಆಗಿದ್ದೀರಿ. ಹೌದು, ಎಲ್ಲ ಕಡೆಗಳು ನನ್ನ ತಂದೆ ಟ್ರಾನ್ಸ್ಫರ್ ಆದ ಹಾಗೆ ಅಲ್ಲೆಲ್ಲ ಅವ್ರ ಜೊತೆಲಿ ಸುತ್ತಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಮತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ ಜಾಯಿನ್ ಆದೆ. ಇಲ್ಲೇ ಬಂದು ಕೊನೆಗೆ ಇಲ್ಲೇ ಸೆಟ್ಲಾದರು. ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತೆ ಗ್ರ್ಯಾಜುಯೇಷನ್ ಇಲ್ಲಿ ಮಾಡಿದೆ ನಾನು. ಈ ಥರದ ನನ್ನ ಸ್ಟಡೀಸ್ ಕೂಡ ಇದಾಗ್ತಾಯಿತ್ತು. ಆದರೆ ನಾನು ಮೊದಲಿನಿಂದಲೇ ನನಗೆ ಬರವಣಿಗೆ ಓದುವುದಂತೂ ನಾನು ಸಿಕ್ಕಾಬಟ್ಟೆ ಓದ್ತಾಯಿದ್ದೆ. ಯಾವುದೇ ಒಂದು ಸ್ವಲ್ಪ ಕೂಡ ಮುಲಾಜಿಲ್ಲದೆ ಹಗಲು ರಾತ್ರಿ ಅಂತ ಏನು ಸಿಕ್ಕಿದ್ರು ಓದ್ತಾಯಿದ್ದೆ. ರಸ್ತೆಯಲ್ಲಿ ಪೇಪರ್ ಸಿಕ್ಕಿದ್ರು ತಗೊಂಡು ಓದ್ತಾಯಿದ್ದೆ, ಆ ಥರದ್ದೊಂದು. ಸೊ ಹೀಗಾಗಿ ನನ್ನ ತಂದೆಗೆ ಎಷ್ಟು ಪುಸ್ತಕಗಳನ್ನ ಕೊಡ್ಲಿಕ್ಕೆ ಸಾಧ್ಯ. ಅವರು ಗೌರ್ಮೆಂಟ್ ಎಂಪ್ಲಾಯಿ. ಮತ್ತು ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ವಿದ್ಯಾವಂತನಾಗಿ ಜಾಬ್ನಲ್ಲಿದ್ದಾರೆ ಅಂದರೆ ಅವರ ಕುಟುಂಬ, ನಾನು ನನ್ನ ತಾಯಿ ನಾವು ಮಕ್ಕಳು ಅಷ್ಟೇ ಅಲ್ಲ, ಅವ್ರದ್ದು ಪೂರ್ತಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಿದ್ರು. ಕೂಡು ಕುಟುಂಬನ ಹೇಗೆ? ಕೂಡು ಕುಟುಂಬನೇ ಒಂದು ಅರ್ಥದಲ್ಲಿ. ನನ್ನ ಅಜ್ಜ ಇವರು ಬೇರೆ ಕೆಲಸದಲ್ಲಿದ್ದರೂ ಕೂಡ ನನ್ನ ತಂದೆ ಈ ಇಡೀ ದೂರದ ಸಂಬಂಧಿಕರ ಎಲ್ಲ ಮಕ್ಕಳು ಯಾರಿಗಾದ್ರೂ ತಂದೆ ತಾಯಿ ಇಲ್ಲದೆ ಇದ್ರೆ ಅವ್ರನ್ನ ನಮ್ಮ ಮನೇಲಿ ಕರ್ಕೊಂಡು ಬಂದು ಓದೋ ವ್ಯವಸ್ಥೆ ಮಾಡ್ತಾಯಿದ್ರು. ಯಾರಾದರೂ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಯಾರಾದರೂ ಕಾಯಿಲೆ ಬಿದ್ದರೆ ಅವರು ಒಂದೊಂದು ವರ್ಷ ಬಂದು ನಮ್ಮ ಮನೇಲಿ ಇಡೀ ಸಂಸಾರ ಇರ್ತಿತ್ತು. ಅವ್ರಿಗೆ ಔಷಧೋಪಚಾರ ಎಲ್ಲ ಮಾಡಿಸ್ತಾಯಿದ್ರು. ಅವ್ರ ನಿರ್ವಹಣೆ ಮಾಡೋದು, ಅವ್ರ ಮಕ್ಕಳನ್ನ ಓದಿಸೋದು ಎಲ್ಲ. ಆಮೇಲೆ ಯಾರಿಗಾದ್ರೂ ಮದುವೆ ಸಂದರ್ಭ ಬಂದರೆ ಇವರು ನಿಂತು ಮದುವೆ ಮಾಡಿಸ್ಬೇಕಿತ್ತು, ಕೈಯಿಂದ ಹಾಕಿ. ಈ ಥರದಲ್ಲಿ ಯಾವತ್ತೂ ಸಾಲ್ಗಾರರಾಗಿರ್ತಿದ್ರು ಅವರು. ಏಕೆಂದರೆ ಬರೀ ಇವರ ಮನೆ ನಿರ್ವಹಣೆ ಅಲ್ಲ, ಇಡೀ ಎಲ್ಲ ಖಾನ್ದಾನ್ನ ನಿರ್ವಹಣೆ ಹೀಗಾಗ್ಬಿಟ್ಟು. ಅಂಥದ್ರಲ್ಲಿ ನನ್ನ ಬಾಲ್ಯ ತುಂಬ ಚೆನ್ನಾಗಿತ್ತು, ತುಂಬ ನೆಮ್ಮದಿಯಾಗಿತ್ತು. ನನ್ನ ತಂದೆ ತಾಯಿ ನನ್ನ ಇಡೀ ಎಲ್ಲ ಕುಟುಂಬ ತುಂಬ ಪ್ರೀತಿ ಮಾಡ್ತಾಯಿದ್ರು. ಆದರೆ ನನಗೆ ಹೆಚ್ಚು ರಿಸ್ಟ್ರಿಕ್ಷನ್ಸ್ ಇಡ್ತಾ ಇರಲಿಲ್ಲ. ಒಂದೇನು ಅಂದರೆ ನನಗೆ ತಪ್ಪು ಮಾಡೋ ಸ್ವಾತಂತ್ರ್ಯ ಇತ್ತು. ತಪ್ಪು ಮಾಡಿ ನಾನು ಅದನ್ನ ತಿದ್ದುತ್ತಾ ಇದ್ರು. ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬೀಳ್ತಾ ಇರಲಿಲ್ಲ. ನನ್ನ ತಂದೆ ಅವೆಲ್ಲವನ್ನು ಕೂಡ ತಿದ್ದುತ್ತಾ ಇದ್ರು, ಸರಿಯಾದಂಥ ರೀತಿ ಗೈಡೆನ್ಸ್ ಮಾಡೋರು.
ಹೀಗಾಗಿ ನನಗೆ ಒಂದು ಸ್ವಲ್ಪ ಧೈರ್ಯ ಇರ್ತಿದೆ. ಅಯ್ಯೋ ನಾನು ಏನು ಮಾಡಿದರೂ ಕೂಡ ನನ್ನ ತಂದೆ ಒಂದು ಬೆಂಬಲ ಇದೆ ಅನ್ನೋ ರೀತಿಲಿ. ಆದರೆ ತೀರಾ ಆ ಥರದ ಯಾವ ಅತಿರೇಕದ ಒಂದು ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾವುದೋ ಒಂದು ಚಿಕ್ಕ ಪೆನ್ಸಿಲ್ ಕದಿಯೋದು ಅಥವಾ ಯಾರೊಬ್ರಿಗೂ ಹೊಡೆದು ಬರೋದು. ಚೂಟಿ ಇದ್ರ ಸ್ಕೂಲ್ ಡೇಸಲ್ಲೆಲ್ಲ ಸಾಕಷ್ಟು ಚೂಟಿ ಇದ್ದೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೆಲ್ಲ ಇದ್ದೆ. ಆಮೇಲೆ ಆವಾಗ ಯಾರೂ ಕೂಡ ನನಗೆ ಅದು ಡಿಬೇಟ್ ಇರ್ತಿತ್ತಲ್ಲ, ಅದರಲ್ಲಿ ಯಾರು ಯಾವ ಶಾಲೆಯಲ್ಲೂ ನನ್ನನ್ನು ಬೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾವಾಗಲೂ ಫಸ್ಟ್ ಪ್ರೈಸ್ ನನಗೆ. ಮಾತಲ್ಲಿ ಜೋರಿದ್ರಿ. ನನಗೆ ಕಟ್ಟಿಟ್ಟು ಬುದ್ಧಿ. ಏನೇ ಇದ್ರೂ ಸ್ಟೇಜ್ ಫಿಯರ್ ಅನ್ನೋದು ನನಗೆ ಆರಂಭದಿಂದಲೇ ಇರಲಿಲ್ಲ. ಚೆನ್ನಾಗಿ ಆ ಥರದ್ದು ಮಾತಾಡ್ತಾ ಇದ್ದೆ. ಚಾಮರಾಜನಗರ ಶಾಲೆಯಲ್ಲಿದ್ದಾಗಲಂತೂ ಎಲ್ಲ ಹೈಸ್ಕೂಲು SSLC ನಂದು ಅಲ್ಲೇ ಆಗಿದ್ದು. 8th ಇಂದ 10th ಪ್ರತಿ ವರ್ಷವೂ ಇವೇ ಸರ್ಟಿಫಿಕೇಟ್ಸ್ ಈಗಲೂ ನೋಡಿದರೆ ನನಗೆ ಇಷ್ಟು ಸರ್ಟಿಫಿಕೇಟ್ಸು, ಇಷ್ಟು ಬಹುಮಾನಗಳು ಎಲ್ಲವೂ ನಾನೇ ತಗೊಂಡು ಬರ್ತಾ ಇದ್ದೆ. ತುಂಬ ಆ್ಯಕ್ಟಿವ್ ಆಗಿದ್ದೆ ನಾನು ಅದರಲ್ಲಿ. ಅವಾಗ ಟೀಚರ್ಸ್ ಕೂಡ ನನ್ನನ್ನು ಇಷ್ಟಪಡ್ತಾಯಿದ್ರು. ಓದಿನಲ್ಲೂ ಮುಂದಿದ್ದೀನಿ, ಬೇರೆ ಆ್ಯಕ್ಟಿವಿಟೀಸಲ್ಲೂ ಮುಂದೆ ಇದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನು ನಮ್ಮ ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲೇ ಬಂದು ಅವಾಗೆಲ್ಲ ಇಲ್ಲಿ ಸ್ಟಡಿ ಮಾಡುವಾಗಲೂ ನನಗೆ ಬರವಣಿಗೆ ತುಂಬ ಇತ್ತು. ಬರೀತಾ ಇದ್ದೆ, ನಾನು ತುಂಬ ಬರೀತಾ ಇದ್ದೆ. ಆದರೆ ಒಂದೇನು ಅಂದರೆ ನನಗೆ ಕುಟುಂಬದಲ್ಲಿ ಯಾವ ಹಿನ್ನೆಲೆ ಕೂಡ ಇರಲಿಲ್ಲ, ಯಾರು ಬರಹಗಾರರು ಇರಲಿಲ್ಲ, ಪತ್ರಿಕೆ ಓದೋರೇ ಇರಲಿಲ್ಲ. ಇನ್ನು ಬರಹಗಾರರಲ್ಲಿ ಇರ್ತಾರೆ. ಓದೋದ್ರಲ್ಲಿ ಬಹುಶಃ ಹೆಣ್ಮಕ್ಳಲ್ಲಿ ನಾನೇ ಫಸ್ಟ್ ಗ್ರ್ಯಾಜುಯೇಟು. ಮತ್ತು ಕನ್ನಡ ಓದಿದ್ದೆ ನಾನು. ಆವಾಗ ಸ್ವಲ್ಪ ಸೆನ್ಸೇಷನ್ ಆಯಿತು ಫ್ಯಾಮಿಲಿಯಲ್ಲಿ. ಹೆಣ್ಮಗಳನ್ನ ಕರ್ಕೊಂಡೋಗಿ ಏನೋ ಕನ್ನಡ ಕಲೀಲಿಕ್ಕೆ ಹಾಕಿದ್ದಾನೆ ಇವನು, ಏನಾಗುತ್ತೋ ಅವಳದು. ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೀನಿ. ಇವಾಗಲೇ ಹೇಳಿದ್ರಿ ಅದೇ ಹೆಣ್ಮಕ್ಳನ್ನ ಈ ಉರ್ದು ಶಿಕ್ಷಣಕ್ಕೆ ಕೊಡ್ತಾ ಇದ್ರು, ಗಂಡು ಮಕ್ಕಳನ್ನ ಕನ್ನಡ ಶಿಕ್ಷಣಕ್ಕೆ ಅಂತ. ಫ್ಯಾಮಿಲಿಯವರು ಯಾವ ರೀತಿ ಅದನ್ನು ಸ್ವೀಕಾರ ಮಾಡಿದ್ರು ಮಾತ್ರದಲ್ಲಿ ಅಂತ? ಇಲ್ಲ, ನನ್ನ ತಂದೆ ಅಜ್ಜ ಅವರಂತೂ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿಬಿಟ್ರು. ಅವರು ಏನು ಹೆಣ್ಮಗನ ಕರ್ಕೊಂಡೋಗಿ ಕನ್ನಡ ಓದಕ್ಕೆ ಹಾಕಿದೆಯಲ್ಲ ನೀನು, ಅವಳ ಫ್ಯೂಚರ್ ಏನು ಮಾಡಬೇಕು, ಏನಾಗಬೇಕು, ಏನಾಗತ್ತೆ ಅವಳಿಗೆ, ಬೇಡ ಅಂತ ತುಂಬ ರೆಸಿಸ್ಟ್ ಮಾಡಿದ್ದು. ಆದರೆ ನನ್ನ ತಂದೆ ಕೇಳಲಿಲ್ಲ. ಆಮೇಲೆ ಅವರು ನನ್ನ ಅಜ್ಜ ಏನು ಮಾಡಿದ್ರು, ಹಠಕ್ಕೆ ಬಿದ್ದವ್ರೆ ಬರ್ತಾ ಇದ್ರಲ್ಲ ನಮ್ಮ ಮನೆಗೆ, ಅವರ ಊರಿಗೂ ಹೋಗ್ತಿದ್ರು, ಆಮೇಲೆ ನಮ್ಮ ಮನೆಗೂ ಬರ್ತಾ ಇದ್ದಾಗ ನನ್ನನ್ನು ಹಿಡಿದು ಒಂಥರ ಹಠಕ್ಕೆ ಬಿದ್ದವ್ರಂಗೆ ಉರ್ದು ಮತ್ತು ಅರೇಬಿಕ್ ಕೂಡ ಕಲಿಸಿದ್ರು ನನಗೆ. ಒಟ್ಟೊಟ್ಟಿಗೆ ಕಲಿಸಿದ್ರು ಅವರು. ಹಾಂ, ಇನ್ನು ಇವಳನ್ನ ಬಿಟ್ಟರೆ ಸರಿಯಾಗೋದಿಲ್ಲ, ಇವಳಿಗೆ ಉರ್ದು ಈಸ್ ಎ ಮಸ್ಟ್ ಮತ್ತು ಅರೇಬಿಕ್ ಖುರಾನ್ ಎಲ್ಲ ಓದಲಿಕ್ಕೆ ಬೇಕು ಅಂತ ಹೇಳಿಬಿಟ್ಟು ಅವೆರಡನ್ನೂ ಕೂಡ ನನಗೆ ಕಂಪಲ್ಸರಿಯಾಗಿ ಅವ್ರು ಕಲಿಸಿ. ಅದು ಭಾಳ ಉಪಯೋಗ ಆಯಿತು. ಯಾವುದೇ ಭಾಷೆ ನಾವು ಕಲ್ತ್ಕೊಂಡ್ರೆ ಅದು ನಮ್ಗೊಂದು ಅಸೆಟ್ ಆಗುವಂಥದ್ದೇ ಮುಂದೆ. ಅದು ಕಲಿಯುವ ಹಂತದಲ್ಲಿ ಏನಾದ್ರು ಕಷ್ಟ ಅಂತ ಆಯ್ತಾ? ನೀವು ಕನ್ನಡದಲ್ಲಿ ಕಲಿತು ನಂತರ ಉರ್ದು ಅದನ್ನು ಕಲಿಯುವ ಸಂದರ್ಭ ಬಂದಾಗ ಕಷ್ಟ ಅಂತ ಅನ್ಸುತ್ತೆ? ಕಷ್ಟ ಅನ್ನಿಸ್ಲಿಲ್ಲ ನನಗೆ. ಯಾಕೆಂದರೆ ನಮ್ಮ ಮನೆ ಮತ್ತು ಉರ್ದುನೇ ಅರ್ಥ ಆಗ್ತಾಯಿತ್ತು. ಬರೀ ಇವು ಅಕ್ಷರಗಳನ್ನ ಕೂಡಿ ಓದಿದರೆ ಕೂಡಲೇ ಅರ್ಥ ಆಗ್ತಾಯಿತ್ತು ನನಗೆ. ಅಕ್ಷರಗಳನ್ನು ಓದೋದು, ಸ್ವಲ್ಪ ಬರವಣಿಗೆ ಅಭ್ಯಾಸ ಮಾಡೋದು ಅಷ್ಟೇ. ಮತ್ತು ಅರೇಬಿಕ್ ಮತ್ತು ಉರ್ದು ಲಿಪಿ ಒಂದೇ, ಬೇರೆ ಬೇರೆ ಅಲ್ಲ. ಸೊ ಹೀಗಾಗಿ ನೀವು ಅರೇಬಿಕ್ ಕಲ್ತ್ರೆ ಸ್ವಲ್ಪ ಮೈನರ್ ಡಿಫ್ರೆನ್ಸ್ ಇರುತ್ತೆ. ಕಾಗುಣಿತ, ಕಾಕಾ, ಕಿಕ್ಕಿ ಈ ಥರದ್ದೆಲ್ಲ. ಅದು ಇಲ್ಲಿ ಉರ್ದುನಲ್ಲಿ ಶಬ್ದಗಳನ್ನ ಕೂಡಿ ಓದಬೇಕು. ಅದರಲ್ಲಿ ಕಾಗುಣಿತ ಇದೆ. ಕ ಅಂದರೆ ಕಾನೇ ಅದು. ಇಲ್ಲಿ ಕ ಅಂದರೆ ನಾವು ಆ ಶಬ್ದನ ಹೇಗೆ ಬೇಕೋ ಹಾಗೆ ಸಮಯಕ್ಕೆ ಸರಿಯಾದಂಥ ರೀತಿಯಲ್ಲಿ ಕೂಡಿಸಿ ಓದಬೇಕು ಅಷ್ಟೇ. ಉರ್ದುವಿನಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಹೀಗಾಗಿ ಅಂಥ ಕಷ್ಟ ಏನೂ ಕೂಡ ಆಗಲಿಲ್ಲ. ನನಗೆ ಸ್ವಲ್ಪ ಮನೆ ವಾತಾವರಣ, ಆ ಸಂಸ್ಕೃತಿ ಇತ್ತಲ್ಲ, ಉರ್ದು ಮಾತಾಡ್ತಾ ಇದ್ವಲ್ಲ, ಅದರಲ್ಲಿ ಅನುಕೂಲ ಆಯಿತು ನನಗೆ. ಹೀಗಾಗಿ ಕಾಲೇಜಿಗೆ ಬಂದ ನಂತರದಲ್ಲಿ ನನ್ನ ಗ್ರ್ಯಾಜುಯೇಷನ್ ಆಯಿತು, BSc ಆಯಿತು. ಆಮೇಲೆ ಇದರಲ್ಲಿ ಅವಾಗ ನಾನು ಇಮಿಡಿಯೇಟ್ಲಿ ಗ್ರ್ಯಾಜುಯೇಷನ್ ಆದ ತಕ್ಷಣ ಪತ್ರಿಕೆಯಲ್ಲಿ ಒಂದು ಆ್ಯಡ್ ಬಂತು, ನೀವು ಇದಕ್ಕೆ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರಲ್ಲಿ ಕಮರ್ಷಿಯಲ್ ಪ್ರೋಗ್ರಾಮ್ ಆರಂಭ ಮಾಡ್ತಾಯಿದ್ದಾರೆ, ಅದಕ್ಕೆ ಅನೌನ್ಸರ್ಸ್ ಬೇಕು ಅಂತ ಹೇಳಿಬಿಟ್ಟು ಕಾಲ್ ಮಾಡಿದರು. ನಾನು ಅಪ್ಲೈ ಮಾಡಿದರೆ ನನಗೆ ಇದಕ್ಕೆ ಇಂಟರ್ವ್ಯೂಗೆ ಕಾಲ್ ಮಾಡಿ. ಯಾವ ವಯಸ್ಸಲ್ಲಿ ಮೇಡಮ್ ಇದು 70, ಬಹುಶಃ 70, ಇಮಿಡಿಯೇಟ್ಲಿ ಆಫ್ಟರ್ ಮೈ ಗ್ರ್ಯಾಜುಯೇಷನ್. ಆವಾಗ ನಾನು ಬ್ಯಾಂಗ್ಳೂರಿಗೆ ಹೋದೆ, ಆಲ್ ಇಂಡಿಯಾ ರೇಡಿಯೋಗೆ. ಅಲ್ಲೇ ಸುಮಾರು 600 ಜನ ಬಂದಿದ್ದರು. ಆಡಿಷನ್ ಆಯಿತು, ವಾಯ್ಸ್ ಅದು ಆಡಿಷನ್ ಆಯಿತು. ಅದರಲ್ಲಿ 6 ಜನರನ್ನು ಸೆಲೆಕ್ಟ್ ಮಾಡಿದ್ದು. ಅದರಲ್ಲಿ ನಾನು ಒಬ್ಬಳು. ವಾಯ್ಸ್ ಸೂಟ್ ಆಗ್ತಾಯಿತ್ತು ನಂದು ಇದೆ ಅವರ ವ್ಯವಸ್ಥೆಗೆ.
ಹೀಗಾಗಿ ಆಮೇಲೆ ನನಗೆ ಕ್ಯಾಶುವಲ್ ಕಾಂಟ್ರಾಕ್ಟ್ ಕೊಟ್ಟರು. ಒಂದು 3 ಸರಿ ಏನೋ ರಿನ್ಯೂ ಮಾಡಿದರು, ಕ್ಯಾಶುವಲ್ ಕಾಂಟ್ರಾಕ್ಟ್ಸ್ ಕೊಟ್ಟರು. ಆಮೇಲೆ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿದೆ. ಉದ್ಯೋಗ ಅಂತ ಅಲ್ಲಿಂದ ಶುರು ಮಾಡಿದ್ರು. ಉದ್ಯೋಗ ಅಂತ ಅಲ್ಲಿಂದ ಶುರು ಮಾಡಿದೆ. ನನಗೆ ಅದು ಆಮೇಲೆ ನಂದು ರಿನ್ಯೂ ಆಗಲಿಲ್ಲ, ಬೇರೆಯವರಿಗೆ ಪರ್ಮನೆಂಟ್ ಉದ್ಯೋಗ ಕೊಟ್ಟರು. ನನಗೆ ಅದಕ್ಕೆ ಅದು ಯಾವ ಥರ ಅವರು ಎವ್ಯಾಲ್ಯೂಯೇಷನ್ ಮಾಡಿದ್ರು ಗೊತ್ತಿಲ್ಲ ನನಗೆ, ಆದರೆ ಬೇರೆಯವರಿಗೆ ಸಿಕ್ತು, ನನಗೆ ಸಿಗಲಿಲ್ಲ. ಮೊದಲ ಸ್ಯಾಲ್ರಿ ಎಷ್ಟು ಮೇಡಮ್ ಅಲ್ಲಿ ಸಿಗ್ತಾ ಇದ್ದೀವಿ ನಿಮಗೆ? ಅದೆಷ್ಟು ಐ ಡೋಂಟ್ ನೋ, ಚೆಕ್ಸ್ ಕೊಡ್ತಾಯಿದ್ರು, ಎಷ್ಟು ಒಂದು 150 ರೂಪಾಯಿನೋ 180 ರೂಪಾಯಿನೋ ಅದೆಷ್ಟು ಕೊಟ್ಟಿದ್ರು ಅಂತ ಲೆಕ್ಕ ನನಗೆ ಅದು. ಹೀಗಾಗಿ ಆಮೇಲೆ ನನಗೆ ಸ್ವಲ್ಪ ಫ್ರಸ್ಟ್ರೇಷನ್ ಆಯಿತು. ಒಳ್ಳೆ ಕೆಲಸ ಇತ್ತು, ತಪ್ಪೋಯ್ತಲ್ಲ, ಇನ್ನೇನು ಮಾಡೋದು ನಾನು ಹಾಗೆ ಅಂತ ಅಂದ್ಕೊಂಡು. ಆಮೇಲೆ ನನ್ನ ತಂದೆಗೆ ಆಗ ಬೇಲೂರಿನಲ್ಲಿ ಕೆಲಸದಲ್ಲಿದ್ದರು, ಅವರಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದು ಬೇಲೂರಲ್ಲಿ. ಬೇಲೂರಿನಿಂದ ನನಗೆ ನಾನು ಮತ್ತೆ ಮನೆಯಲ್ಲೇ ಇದ್ನಲ್ಲ, ಆವಾಗ ನನ್ನ ಸಂಬಂಧಿಕರೊಬ್ಬರು ಬಂದು ನನ್ನ ಕರ್ಕೊಂಡು ನನ್ನನ್ನು ಒಂದು ಅಲ್ಲಿ ಬೆಳಗೋಡು, ಬೇಲೂರು ಇದು ಹತ್ರ ಬೆಳಗೋಡು ಅನ್ನೋದೊಂದು ಹುಬ್ಳಿದೆ, ಅಲ್ಲಿ ಹೈಸ್ಕೂಲೇ ಇರಲಿಲ್ಲ, ಹೊಸದಾಗಿ ಹೈಸ್ಕೂಲ್ ಮಾಡ್ತಾಯಿದ್ದಾರೆ, ಅರ್ಜಿ ಹಾಕುವಂತ ಗೈಡೆನ್ಸ್ ಮಾಡಿದರು. ನಾನು ಅರ್ಜಿ ಹಾಕಿದೆ, ನನಗೆ ಅಲ್ಲಿ ಟೀಚರ್ ಕೆಲಸ ಸಿಕ್ತು, ಸೈನ್ಸ್ ಟೀಚರ್ ಕೆಲಸ ಸಿಕ್ತು. ಅಲ್ಲಿ ಸುಮಾರು ಒಂದು 3 ವರ್ಷ ಕೆಲಸ ಮಾಡಿದೆ ನಾನು. ಆಮೇಲೆ ನಮ್ಮ ಮದುವೆ ಆಯಿತು. ಮದುವೆ ಆದಾಗ ಒಂದು ಸ್ವಲ್ಪ ಪ್ರೀ ಕಂಡೀಷನ್ ಏನಿತ್ತು ಅಂತ ಹೇಳಿದ್ರೆ, ಕೆಲಸದಲ್ಲಿ ಇರಬಾರ್ದು ಅಂತ, ಮನೇಲಿರಬೇಕು. ಅವ್ರದ್ದು ಸ್ವಲ್ಪ ಬಿಸ್ನೆಸ್ ಫ್ಯಾಮಿಲಿ ಇತ್ತು, ನನ್ನ ಗಂಡನ ಮನೆಯವ್ರದ್ದು. ಸೊ ಹೀಗಾಗಿ ಬಿಸ್ನೆಸ್ ಇದು ಜಾಬಲ್ಲಿ ಇರಬಾರ್ದು, ಮನೆ ಕಡೆ ಇರಬೇಕು ಹಾಗೆ ಅಂತ ಹೇಳ್ಬಿಟ್ಟು. ಯಾವ ವರ್ಷದಲ್ಲಿ ಇದು ಮದುವೆ ಆಗಿದೆ? 74 ನಿಮಗೆ ಏಜ್ ಆಗ? ನನಗೆ ಒಂದು 26 ಇರಬೇಕು, 26 ಇದೆ ಅನ್ಸುತ್ತೆ. 74, 48, 74, ಎಸ್ 26 ಬಂದು ನಾನು ಇದ್ದೆ ಅಲ್ಲಿ ಸ್ವಲ್ಪ ಅಲ್ಲಿನ ಡಿಫ್ರೆಂಟ್ ಮೌಲ್ಯಗಳು ಆ ಫ್ಯಾಮಿಲಿದು. ನಿಮ್ಮ ಇಲ್ಲಿನ ಸಿಸ್ಟಮ್ಗಳಲ್ಲಿ ತದ್ವಿರುದ್ಧ ಆಗಿದೆ. ಸಾಮಾನ್ಯವಾಗಿ ಒಂದು ಕುಟುಂಬಕ್ಕೂ ಇನ್ನೊಂದು ಕುಟುಂಬಕ್ಕೂ ಡಿಫ್ರೆನ್ಸ್ ಇರುತ್ತೆ, ಅಲ್ಲಿ ಸ್ವಲ್ಪ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು ಅದು. ಸೊ ಹೀಗಾಗಿ ನಾನು ಮನೆಯಲ್ಲೇ ಇರಬೇಕಾದ್ರೆ ಭಾಳ ಕಷ್ಟ ಆಗ್ತಾಯಿತ್ತು ನನಗೆ. ಇನ್ನು ಮದುವೆಯ ಆರಂಭದ ಕೆಲವು ದಿನಗಳು ಮುಗಿದ ನಂತರ ಆಮೇಲೆ ಮತ್ತೇನು ಅಂತ ಆಗುತ್ತೆ ಸ್ವಲ್ಪ. ಹೀಗಾಗಿ ನಾನು ಹೈಯರ್ ಸ್ಟಡೀಸ್ಗೆ ಹೋಗ್ತೀನಿ ಅಂತ ನನ್ನ ಗಂಡನ ಕೇಳ್ತಾ ಇದ್ದೆ. ಹೈಯರ್ ಸ್ಟಡೀಸ್ ಅವರು ಮನೆ ಹಿರಿ ಮಗ, ಬಿಸ್ನೆಸ್ ಫ್ಯಾಮಿಲಿ, ಅವ್ರಿಗೂ ಅಂತ ಏನೂ ಸ್ವಾತಂತ್ರ್ಯ ಇರಲಿಲ್ಲ. ಹಿ ವಾಸ್ ಹೆಲ್ಪ್ಲೆಸ್. ಸೊ ಹೀಗೆ ಮಾಡ್ಕೊಂಡು ನನಗೂ ಏನೂ ಹೇಳೋಕ್ಕಾಗ್ತಿರಲಿಲ್ಲ, ಕುಟುಂಬದಲ್ಲೂ ಮಾತಾಡೋಕ್ಕಾಗ್ತಿರಲಿಲ್ಲ. ಹೀಗಾಗಿ ನನಗೂ ಅವ್ರಿಗೂ ಜಗಳನೇ ಶುರು ಆಯಿತು, ಸಿಕ್ಕಾಪಟ್ಟೆ ದಿನದ ಜಗಳ. ಅದು ಸ್ವಲ್ಪ ಟೆನ್ಷನ್ಸೇ ಆಯಿತು, ಸಿಕ್ಕಾಪಟ್ಟೆ ಟೆನ್ಷನ್ನೇ ಆಯಿತು. ಆದರೂ ಕೂಡ ನಮ್ಮಿಬ್ಬರಲ್ಲಿ ಬಾಂಡಿಂಗ್ ಚೆನ್ನಾಗಿತ್ತು ತುಂಬ. ಹೀಗಾಗಿ ಹೇಗೆ ಅನುಸರಿಸ್ಕೊಂಡು ಹೋಗೋದು ಅನ್ನೋದು ದೊಡ್ಡ ಸಮಸ್ಯೆ ಆಗ್ತಾಯಿತ್ತು. ಆದರೆ ಆವಾಗ ಅವರು ಸ್ವಲ್ಪ ಸ್ವಲ್ಪ ಸುಧಾರಣೆ ಮಾಡೋಕ್ಕೆ ಶುರು ಮಾಡಿದರು ನನ್ನ ಹಸ್ಬೆಂಡು. ಸ್ವಲ್ಪ ಅಂಗಡಿಯಿಂದ ಬೇಗ ಬರೋದು, ನನ್ನನ್ನು ಇಲ್ಲಿ ಡಿಸ್ಟ್ರಿಕ್ಟ್ ಮನೆ, ಅವ್ರ ಮನೆ ಕೂಡ ಇದೇ ಏರಿಯಾದಲ್ಲಿ ಇತ್ತು, ನಮ್ಮದು ಡಿಸ್ಟ್ರಿಕ್ಟ್ ಲೈಬ್ರರಿಗೆ ಕರ್ಕೊಂಡು ಹೋಗೋದು. ಅವ್ರು ಏನು ಮಾಡ್ಕೊಳ್ತಾ ಇದ್ರು? ಯಾರು? ನಿಮ್ಮ ಹಸ್ಬೆಂಡ್ ಅವರು ಬಿಸ್ನೆಸ್ ಫ್ಯಾಮಿಲಿ ಅಲ್ಲ, ಅವರು ಅಂಗಡಿನೇ ನೋಡ್ಕೊಳ್ತಾ ಇದ್ರು. ಅವ್ರದ್ದು MK ಮದೀನ್ ಆ್ಯಂಡ್ ಸನ್ಸ್ ಅಂತ ಅದೊಂದು ಸ್ವಲ್ಪ ಫೇಮಸ್ ಇದು ಶಾಪ್ ಆಗಿತ್ತು ಅವಾಗ. ಅದರಲ್ಲೇ ಇವರು 5 ಜನ ಅಣ್ಣ ತಮ್ಮಂದರು, ಇವರು ಕೂಡ ಅದೇ ಬಿಸ್ನೆಸ್ಸಲ್ಲೇ ಇನ್ವಾಲ್ವ್ ಆಗ್ತಾಯಿದ್ರು. ಹೀಗಾಗಿ ಇಂಡಿಪೆಂಡೆಂಟ್ ಇನ್ಕಮ್ ಸೋರ್ಸ್ ಏನೂ ಇರಲಿಲ್ಲ, ಡಿಪೆಂಡೆನ್ಸಿನೇ ಇತ್ತು. ಸೊ ಹೀಗಾಗಿ ಸ್ವಂತ ನಿರ್ಧಾರಗಳನ್ನ ತಗೊಳ್ಲಿಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಲೈಬ್ರರಿಗೆ ಹೋಗೋದು, ಅಲ್ಲಿ ಕರ್ಕೊಂಡು ಹೋಗೋದು ಸ್ವಲ್ಪ. ಮತ್ತು ಯಾರಾದರೂ ಗುರು ರಾಮಸ್ವಾಮಿ ಅಯ್ಯಂಗಾರವರ ಅಂಗಡಿಗೆ ಬಂದಿದ್ರು, ಆಗ ಇವ್ರಿಗೆ ಗೊತ್ತಿತ್ತಲ್ಲ ಅವ್ರ ಸಾಹಿತ್ಯದ ಕೆಲಸ ಎಲ್ಲ. ನಮ್ಮ ಮನೆಗೆ ಬನ್ನಿ, ನನ್ನ ಹೆಂಡತಿ ಇದ್ದಾಳೆ, ಆಕೆಗೂ ಸಾಹಿತ್ಯದಲ್ಲಿ ಆಸಕ್ತಿ ಅಂತ ಕರ್ಕೊಂಡು ಬಂದು ಮೀಟ್ ಮಾಡಿಸೋದು. ಸ್ವಲ್ಪ ಈ ಥರದ ಎಲ್ಲ ಸ್ವಲ್ಪ ನನಗೆ ಸ್ಪೇಸ್ ಕೊಡಲಿಕ್ಕೆ ಅವ್ರು ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದರು. ಆದರೆ ಅದು ಕೂಡ ಹೆಚ್ಚು ನಡೀಲಿಲ್ಲ, ಆಕ್ಷೇಪಗಳು ಬರಕ್ಕೆ ಶುರು ಆಯಿತು. ಕೊನೆಗೆ ನನ್ನ ಸ್ವಲ್ಪ ಅಲ್ಲಿನ ಹಿರಿಯರು ಹೇಳಿದರು, ನೀವೆಲ್ಲಾದ್ರೂ ಹೋಗಿ ಬದುಕಳಿ, ನಮಗೂ ನಿಮಗೂ ಸೆಟ್ ಆಗ್ತಿಲ್ಲ ಅನ್ನೋ ಮಾತೇ ಹೇಳಿದರು. ಆವಾಗ ನಾವು ನಮ್ಮ ತಾಯಿ ಮನೆಗೆ ಬಂದು, ಅವ್ರು ಆಗ ನನ್ನ ತಂದೆಗೆ ರಿಟೈರ್ಡ್ ಆಗಿತ್ತು, ಇಲ್ಲೇ ಅವ್ರ ಮನೆ ಇತ್ತು, ಮನೆಯಲ್ಲಿದ್ದರು, ಅಲ್ಲಿಗೆ ಬಂದ್ವಿ ನಾವು. ಅಲ್ಲಿ ಬಂದ ನಂತರ ನನ್ನ ಅತ್ತೆ ಮನೆಯಲ್ಲಿದ್ದಾಗಲೇ 76 ನನಗೆ ಒಬ್ಬ ಮಗಳು ಹುಟ್ಟಿದ್ಲು.
ಆಮೇಲೆ ಇಲ್ಲಿ ನನ್ನ ತಾಯಿ ಮನೆಗೆ ಬಂದು ನಾವು ಏನು ಉದ್ಯೋಗ ಏನು ಮಾಡಬೇಕು ಅನ್ನೋದು, ಆಮೇಲೆ ಅಂಗಡಿಯಿಂದ ಅವರು ಹೊರಗಡೆ ಬಂದರು. ಅವರನ್ನು ಕೂಡ ನೀವು ಹೋಗಿ ಏನಾದರೂ ಬದುಕೊಳ್ಳಿ ಅಂತ ಹೇಳಿದ್ಮೇಲೆ ಅಂಗಡಿಗೆ ಬರಬೇಡಿ ಅನ್ನೋದೇ ಆಯಿತು ಅವರದ್ದು. ಸೊ ಈಸ್ ಎ ವೆರಿ ಗುಡ್ ವಾಚ್ ಮೆಕ್ಯಾನಿಕ್. ಆ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಅನಿಸ್ತು ಮೇಡಮ್? ಖುಷಿ ಆಯ್ತಾ ಅಥವಾ ಎಲ್ಲ ನಮಗೆ ಸ್ವಾತಂತ್ರ್ಯ ಸಿಗುತ್ತೇನೋ ಅಂತ ಖುಷಿ ಆಯ್ತಾ ಅಥವಾ ಇಲ್ಲ, ಒಂಥರ ತುಂಬಾ ಸಂದಿಗ್ಧ ಪರಿಸ್ಥಿತಿ. ಮಗು ಇತ್ತು ನಮ್ಗೆ, ಉದ್ಯೋಗ ನನಗೂ ಇರ್ಲಿಲ್ಲ, ಅವ್ರಿಗೂ ಉದ್ಯೋಗ ಇರ್ಲಿಲ್ಲ. ಜೀವನ ನಿರ್ವಹಣೆಗೆ ಏನು ಅನ್ನೋದು ನಮ್ಗೆ ದೊಡ್ಡ ಸಮಸ್ಯೆ ಇತ್ತು. ಆದ್ರೆ ಇಮ್ಮಿಡಿಯೇಟ್ ಆಗಿ ನಮ್ಗೆ ಶೆಲ್ಟರ್ ಇಲ್ಲ, ಅನ್ನ ಇಲ್ಲ ಅನ್ನೋ ಪರಿಸ್ಥಿತಿ ಇರ್ಲಿಲ್ಲ. ಯಾಕೆಂದ್ರೆ ನನ್ನ ತಾಯಿ ಮನೇಲಿ ಇದ್ವಿ. ಅವರು ಬಹಳ ಪ್ರೀತಿಯಿಂದ ಏನು ಸಪೋರ್ಟ್ ಮಾಡಬೇಕು ಅನ್ನೋದನ್ನ ಸಪೋರ್ಟ್ ಮಾಡಿದ್ರು. ಆದ್ರೆ ಅವ್ರಿಗೂ ಆರ್ಥಿಕ ಅಡಚಣೆ ಇತ್ತು. ಏನು ಯಾಕೆಂದ್ರೆ ಕೆಲ್ಸದಲ್ಲಿ ಇದ್ದಾಗಲೇ ಬೇಕಾದಷ್ಟು ಸಾಲ ಆಯಿತು ನನ್ನ ತಂದೆಗೆ. ಈಗ ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ದೇ ಇತ್ತು. ಹೀಗಾಗಿ ನಾನು ತುಂಬ ಅವ್ರ ಮೇಲೆ ಹೊರೆ ಆಗ್ಲಿಕ್ಕೂ ಇಷ್ಟಪಡ್ತಿರ್ಲಿಲ್ಲ. ನನ್ನ ಗಂಡ ಯಾವುದೋ ಬೇರೆ ವಾಚ್ ಅಂಗಡಿಗೆ ಹೋಗಿ ಅಲ್ಲಿ ವಾಚ್ ಮೆಕ್ಯಾನಿಕ್ ಆಗಿ ಡೈಲಿ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾಯಿದ್ರು. ನನಗೆ ಆವಾಗ ಟೈಲರಿಂಗ್ ಚೆನ್ನಾಗಿ ಬರ್ತಾಯಿತ್ತು. ಸೊ ಈಗ ನನ್ನ ಹತ್ರ ಮೆಷಿನ್ ಕೂಡ ಇತ್ತು. ನಾನು ಆರಾಮಾಗಿ ಬಟ್ಟೆ ಹೊಲಿಲಿಕ್ಕೆ ಶುರು ಮಾಡಿದೆ ಎಲ್ಲರದು. ಸುಮಾರು ಜನ ಮತ್ತು ನನಗೆ ಯಾವುದೇ ಕೆಲಸ ಮಾಡಿದ್ರು ನೀಟಾಗಿ ಚೆನ್ನಾಗಿ ಆರ್ಟಿಸ್ಟಿಕ್ ಆಗಿ ಮಾಡ್ತಾ ಇದ್ನಲ್ಲ, ಸುಮಾರು ಜನ ಬಂದು ನನಗೆ ಬಟ್ಟೆ ಹೊಲಿಲಿಕ್ಕೆ ಕೊಡ್ತಾಯಿದ್ರು. ನಾನು ಬಟ್ಟೆ ಕೊಡ್ತಾಯಿದ್ದೆ, ಆ ಮೂಲಕ ಸ್ವಲ್ಪ ಸಂಪಾದನೆ ಮಾಡ್ತಾಯಿದ್ದೆ. ಆಮೇಲೆ ಅಷ್ಟರಲ್ಲಿ ನನಗೆ ಸ್ವಲ್ಪ ಚಿಕ್ಕ ಊರು ಇದು, ಸಿಟಿ ಆದರೂ ಎಲ್ಲರಿಗೂ ಒಬ್ಬರು ಮನೆ ವ್ಯವಹಾರ ಇನ್ನೊಬ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಸ್ವಲ್ಪ ಇವರ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಗೊತ್ತಾಯ್ತಲ್ಲ, ಪಾಪ ಇವನು ಮನೆಯಿಂದ ಹೊರ ಬಂದ್ಬಿಟ್ಟಿದ್ದಾನೆ, ಸಮಸ್ಯೆಯಲ್ಲಿದ್ದಾನೆ ಅಂತ. ಇವರೊಬ್ಬರು ಸ್ನೇಹಿತರು ಬಂದರು, ಒಂದು ಅಂಗಡಿ ಮಾಡಿಕೊಟ್ರು. ಇನ್ನೊಬ್ಬರು ಬಂದರು ಫರ್ನಿಷಿಂಗ್ ಮಾಡಿಕೊಟ್ರು. ಇನ್ನೊಬ್ಬರು ಬಂದು ಎಲೆಕ್ಟ್ರಿಫಿಕೇಷನ್ ಮಾಡಿಕೊಟ್ರು. ಇವ್ರದ್ದೇ ಒಂದು ಅಂಗಡಿಯನ್ನು ಆರಂಭ ಮಾಡಿದರು ಸುಮಾರು ಜನ. ಆಮೇಲೆ ಇವರು ಏನೋ ಸಾಲಗಳನ್ನ ಮರುಪಾವತಿ ಮಾಡಿದ್ರಂದ್ರೆ ಆದರೆ ಆ ಟೈಮಲ್ಲಿ ಇಟ್ ವಾಸ್ ಎ ಗ್ರೇಟ್ ಹೆಲ್ಪ್ ಆ ಥರದ್ದು. ಹೀಗಾದ ನಂತರ ನಾನು ಹಾಗಿರ್ಬೇಕಾದ್ರೆ ನನಗೆ ಎರಡನೇ ಮಗಳು ಕೂಡ 77ನಲ್ಲಿ ಹುಟ್ಬಿಟ್ಲು. ಅದು ಬಹುಶಃ ನನ್ನ ಲೇಟ್ ಪ್ರೆಗ್ನೆನ್ಸಿ ಡಿಟೆಕ್ಟ್ ಆಗೋವರೆಗೆ 6 ತಿಂಗಳಾಗಿತ್ತು. ಹೀಗಾಗಿ ನಾವು ಇನ್ನೇನಿಲ್ಲ, ಆ ಮಗು ಕೂಡ ಆಯಿತು. ಆವಾಗ ಒಂದಿನ ನನ್ನ ತಂದೆ ಬಂದು ನನ್ನನ್ನು ಕರೆದ್ರು, ಬಾ ಎಲೆಕ್ಷನ್ ನಾಮಿನೇಷನ್ ಹಾಕೋಣ ಅಂತ ಹೇಳ್ಬಿಟ್ಟು. ನನ್ನ ತಂದೆಗೆ ತುಂಬ ಬೇಜಾರಾಗ್ತಿತ್ತು ನನ್ನನ್ನು ನೋಡಿ, ಏನೂ ಮಾಡ್ತಾ ಇಲ್ವಲ್ಲ ಇವಳು, ಎಷ್ಟು ಒಂಥರ ಪೊಟೆನ್ಷಿಯಾಲಿಟಿ ಇದೆ ಇವಳಲ್ಲಿ, ಏನೂ ಮಾಡೋಕ್ಕಾಗದೆ ಇರೋವಂಥ ಪರಿಸ್ಥಿತಿ ಇದೆಯಲ್ಲ ಅಂತ ಅವ್ರು ಬೇಜಾರು ಪಟ್ಕೊಳ್ಳೋರು. ಆಮೇಲೆ ಮುನ್ಸಿಪಲ್ ಎಲೆಕ್ಷನ್ಸ್ ಆಗ ಅನೌನ್ಸ್ ಮಾಡಿದರು, ಬಾ ಅಲ್ಲೇ ನಾಮಿನೇಷನ್ ಫೈಲ್ ಮಾಡೋಣ ಅಂದರು. ನನಗೂ ಹೊಸದು ಆಯಿತು ಅಂತ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಬಂದ್ವಿ. ಆಮೇಲೆ ಎಲೆಕ್ಷನ್ ಪ್ರೊಸೆಸ್. ತಂದೆಗೆ ರಾಜಕೀಯದ ಟಚ್ ಇತ್ತು? ತಂದೆಯವರಿಗೆ ರಾಜಕೀಯದ ಟಚ್ ಇತ್ತು? ಇಲ್ಲ, ಅವ್ರಿಗೆ ಸ್ವಲ್ಪ ರಾಜಕೀಯ ಆಸಕ್ತಿ ಜಾಸ್ತಿ ಇತ್ತು. ಅವರಿಗೆ ಮೊದಲನೇದು ಅವ್ರ ಸರ್ವಿಸ್ನಲ್ಲಿದ್ದಾಗಲೂ ಆಸಕ್ತಿ ಜಾಸ್ತಿ ಇತ್ತು. ಅವರು ಇಂದಿರಾ ಗಾಂಧಿಯ ಮತ್ತು ಕಾಂಗ್ರೆಸ್ನ ಫಾಲೋಯರ್. ಅವರು ಭಾಳ ಅದ್ರ ಬಗ್ಗೆ ತುಂಬ ಅಭಿಮಾನ ಇತ್ತು. ಮತ್ತು ರಾಜಕೀಯ ಜಾಸ್ತಿ ಚರ್ಚೆ ಮಾಡ್ತಾಯಿದ್ರು ಅಷ್ಟೇ. ಇಲ್ಲಿ ರಿಟೈರ್ಡ್ ಆದಮೇಲೆ ಅವರು ಇದು ಮಾಡೋಣ ಕಾಂಗ್ರೆಸ್ ಪಕ್ಷದಲ್ಲೇ ಸೇರಿದರು. ನನ್ನನ್ನು ಕರ್ಕೊಂಡೋಗಿ ನನ್ನ ನಾಮಿನೇಷನ್ ಫೈಲ್ ಮಾಡಿಸಿದ್ರು. ಆವಾಗ ನಾವೇನು ಯಾವುದೇ ಪಾರ್ಟಿಯಿಂದ ಇದು ಮಾಡ್ತೀವಿ, ಇಂಡಿಪೆಂಡೆಂಟಾಗಿ. ಆಮೇಲೆ ನಾನು ನನ್ನ ತಂದೆ ಇಬ್ಬರೇ ಕ್ಯಾನ್ವಾಸ್ ಮಾಡಿದ್ವಿ. ಅಂದರೆ ಬೇರೆ ಥರದ್ದು ಪಾಂಪ್ಲೆಟ್ ಮಾಡಿ ಮನೆಗೆ ಹೋಗಿ ಕೊಟ್ಟು ಬರ್ತಾಯಿದ್ವಿ. ನನ್ನ ಗಂಡನಿಗೆ ಸಿಟ್ಟು ಬಂತು, ಅದೆಲ್ಲ ನಮಗೆ ಬೇಕಿರಲಿಲ್ಲ, ಎಲೆಕ್ಷನ್ ಅದೆಲ್ಲ ಯಾಕೆ ಬೇಕು ನಮಗೆ, ಅದು ಹೋಗಿ ಮುನ್ಸಿಪಲ್ ಎಲೆಕ್ಷನ್ ಅಂತ ಸಿಟ್ಕೊಂಡವರು ಏನೋ ಇದು ಬಿಸ್ನೆಸ್ ಟ್ರಿಪ್ ಅಂತ ಬಾಂಬೆಗೆ ಹೋಗಿ ಕೂತ್ಬಿಟ್ರು ಅವರು. ಇಲ್ಲಿ ಇಡೀ ಎಲೆಕ್ಷನ್ ಪ್ರೊಸೆಸ್ಸಲ್ಲೇ ನಮ್ಮ ಜೊತೆ ಇರಲಿಲ್ಲ ಅವರು. ನಾವೇ ಮಾಡಿದ್ವಿ. ಸ್ವಲ್ಪ ನನ್ನ ಕಸಿನ್ಸ್ ನನ್ನ ಜೊತೆ ಇದ್ದವರು ಅವ್ರಿಗೆಲ್ಲ ಭಾಳ ಉತ್ಸಾಹ ಬಂದ್ಬಿಟ್ಟಿತ್ತು. ಅವನು ಒಬ್ಬ ಮೈಕ್ ಸೆಟ್ ಅಂಗಡಿ ಇಟ್ಟ, ಅವನು ಮೈಕ್ ಸೆಟ್ ತಂದ್ಬಿಟ್ಟ. ಯಾವನೋ ಆಟೋ ರಿಕ್ಷಾ ತಂದ. ನಾನು ನೋಡ್ತಿದ್ದೆ ಎಲ್ಲ ಮನೆ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ, ಮೈಕಲ್ಲಿ ಗಲಾಟೆ ಜೋರು, ನನಗೆ ಓಟ್ ಕೊಡಿ ಅಂತ. ಇದ್ಯಾರಪ್ಪ ಇದು ಅರೇಂಜ್ ಮಾಡಿದ್ದಾರೆ, ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಓಡ್ ಬಂದು ಕೈ ಕಾಲು ಮುಗಿದವ್ರಿಗೆ ಬೇಡ ನಾನು ಈ ಥರ ಕ್ಯಾನ್ವಾಸ್ ಮಾಡೋದಿಲ್ಲ, ದಮ್ಮಯ್ಯ ನನಗೆ ಅವಕಾಶ ಕೊಡಿ, ಬೇಕಿದ್ರೆ ನನ್ನ ಜೊತೆ ಬನ್ನಿ ಅಂತ ಅವ್ನು ಮೈಕ್ ಸೆಟ್ ತೆಗ್ಸಿ ವಾಪಸ್ ಕಳಿಸಿ, ಆಟೋದವನ್ನ ವಾಪಸ್ ಕಳಿಸಿ, ನನಗೆ ಆ ಥರದ್ದೆಲ್ಲ ಇಷ್ಟ ಇಲ್ಲ ಅಂತ. ಅಂತೂ ಕೊನೆಗೆ ಎಲೆಕ್ಷನ್ನಲ್ಲಿ ವಿನ್ ಆಯಿತು. ಮಾರ್ಚಿನಲ್ಲೇ ಗೆದ್ದೆ ನಾನು. ಅದು ಎಷ್ಟು ಅನ್ನೋದು ನೆನಪಾಗಿದೆ ಆಗಲಿಲ್ಲ ನನಗೆ.
ಆಮೇಲೆ ಮತ್ತೆ 2ನೇ ಸರಿನೂ ಗೆದ್ದೆ. ಈ ರಾಜಕೀಯ ಪಕ್ಷಗಳಲ್ಲಿ ಯಾವ ರೀತಿಯ ಸಂದರ್ಭದಲ್ಲಿ ಇದನ್ನು ಸ್ವೀಕಾರ ಮಾಡಿದ್ವು? ಇದು ಪಕ್ಷದ ಮಟ್ಟಕ್ಕೆ ಹೋಗಲಿಲ್ಲ, ಇದು ಅವಾಗ ನಗರಸಭೆ ಇದ್ದಿದ್ದಲ್ವಾ. ಆಮೇಲೆ ಎಲೆಕ್ಷನ್ನಲ್ಲಿ ಗೆದ್ದ ನಂತರ ರಾಜಕೀಯ ಪಕ್ಷಗಳು ಎಂಟ್ರಾಗಿ ಮೊಬಿಲೈಸ್ ಮಾಡ್ತಾ ಇದ್ರು. ಆವಾಗ ಈ ಪಾರ್ಟಿ ಪವರಿಗೆ ಬರುತ್ತೆ, ಆ ಪಾರ್ಟಿ ಆವಾಗ ಎಲ್ಲ ಏನೆಲ್ಲ ಅವರ ಹಿತಾಸಕ್ತಿಗಳಿದ್ವು, ಹಣ ಬೇಕು, ಅದು ಬೇಕು, ಇದು ಬೇಕು, ಅದೆಲ್ಲವನ್ನ ಸ್ಯಾಟಿಸ್ಫೈ ಮಾಡಿ. ಆದರೆ ನನ್ನ ಒಂದು ಇದೇದಿತ್ತು ಅಂತ ಹೇಳಿದ್ರೆ ಅವ್ರ ಹತ್ರ ನನ್ನ ಅರ್ಧ ಲೋಟ ಟೀನೂ ಕುಡಿತಾ ಇರ್ಲಿಲ್ಲ. ಎಲ್ಲರಿಗೂ ಬಂದಿರುತ್ತೆ ಆ ಥರದ್ದು. ನನಗೆ ನನ್ನ ಆಯ್ಕೆ ಪ್ರಕಾರ ನಾನು ಒಂದು ರಾಜಕೀಯದಲ್ಲಿ ನಾನು ಇನ್ವಾಲ್ವ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ಥರ ನಾನು ಬೇರೆ ಥರದ್ದೇ ಮಾಡ್ತಾ ಬಂದೆ. ಮೊದಲನೇಂದಲೂ ಕೂಡ ನನ್ನದೇ ಆದಂಥ ಒಂದು ಧೋರಣೆ ಇತ್ತು. ಆಮೇಲೆ ಅದರಲ್ಲಿ 2ನೇ ಟೈಮ್ಗೂ ನಾನು ಸೆಲೆಕ್ಟ್ ಆದೆ. ಆವಾಗ ಭಾಳ ಇವರು ದೇವೇಗೌಡರ ಇನ್ವಾಲ್ವ್ಮೆಂಟ್ ಇತ್ತು. ಅವರು ಜನತಾ ದಳ ಇರಲಿಲ್ವಾ, ಅದು ನಂತರ ಜನತಾ ದಳ ಆಯಿತು. ಅಂದರೆ ಆಗ ಬೇರೆ ಪಕ್ಷ ಇತ್ತು, ನಾನು ಸ್ವಲ್ಪ ರೆಫರ್ ಮಾಡಬೇಕು, ಮರ್ತೋದಂಗಾಗಿದೆ ಅದು. ಸೊ ಹೀಗಾಗಿ ಅವರೆಲ್ಲ ಪಾರ್ಟಿ ಪಾಲಿಟಿಕ್ಸ್ ಬಂತು ಕೊನೆಗೆ ಅಲ್ಲಿಗೆ. ಇವರದೇ ದೇವೇಗೌಡರ ಕಡೆಯವರೇ ಅಧ್ಯಕ್ಷರಾದರು. ಹೀಗೆ ಅಲ್ಲಿವರೆಗೆ ಸ್ವಲ್ಪ ಸೆನೋರಿಯೋ ಚೇಂಜ್ ಆಗಿತ್ತು. ನನ್ನ ತಂದೆ ಇಲ್ಲಿ ಆಗಿನ ಸಿಟ್ಟಿಂಗ್ MLA ಆಗಿದ್ದ ಹನುಮೇಗೌಡರ ಭಾಳ ಖಾಸ ದೋಸ್ತಿ ಆಗಿದ್ದರು ಅವರಿಬ್ಬರು ಕೂಡ. ಹೀಗಾಗಿ ಹನುಮೇಗೌಡರು ನನ್ನನ್ನು ಪ್ರೆಸಿಡೆಂಟ್ ಮಾಡಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಪಟ್ಟರು ಅವರು. ಆದರೆ ಅವಾಗ ಏನಾಗಿತ್ತು ಅಂದರೆ ಕೆಲವರು ಒಂದು ನೋನ್ ಕ್ರಿಮಿನಲ್ಸ್ ಅಂತ ಅಂತಾರಲ್ಲ, ಅವರೆಲ್ಲ ಎಲೆಕ್ಷನಲ್ಲಿ ಬಂದಿದ್ದರು. ಈಗ ಸಕಲೇಶ್ಪುರ ನಾಗರಾಜು ಅವರದು ಅನೇಕ ಕೊಲೆ ಪ್ರಕರಣಗಳೆಲ್ಲ ಅವ್ರ ಮೇಲೆ ಇದ್ದರು, ಖುಲಾಸೆ ಆಗಿದ್ವು, ಕೆಲವು ಪೆಂಡಿಂಗ್ ಇದ್ವು. ಈ ಥರದ್ರಲ್ಲಿ ಅವರು ಕೂಡ ಎಲೆಕ್ಷನ್ನಲ್ಲಿ ವಿನ್ ಆಗಿದ್ರು. ಈಗ ನಾನು ಪ್ರೆಸಿಡೆಂಟ್ ಆಗೋದಾದರೆ ಅವ್ರದ್ದೆಲ್ಲರ ನಾನು ಓಟನ್ನು ಪಡ್ಕೋಬೇಕಿತ್ತು. ಅದು ನನಗೆ ಇಷ್ಟ ಆಗಲಿಲ್ಲ. ಅದು ನಾನು ಅದನ್ನ ರಿಜೆಕ್ಟ್ ಮಾಡಿದೆ. ಬೇಡ, ನಾನು ಪ್ರೆಸಿಡೆಂಟ್ ಆಗದೇ ಇದ್ರು ತೊಂದರೆ ಇಲ್ಲ, ಎಲ್ಲ ನಾನು ಓಟ್ಗಳನ್ನ ನಾನು ಮೊಬಿಲೈಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕೊನೆಗೆ ಅಷ್ಟರಲ್ಲಿ ಒಂದು 81ನಲ್ಲಿ ನನಗೆ ಇನ್ನೊಬ್ಬ ಮಗಳು ಹುಟ್ಟಿದ್ಲು, 3rd ಒನ್. ಅವಳು ಹುಟ್ಟಿದ ನಂತರ ಸ್ವಲ್ಪ ನನಗೆ ಅಸಹನೆ ಇದ್ದೇ ಇತ್ತು. ನಾನು ಈ ಯಾವ ಇದರಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅದಕ್ಕಿಂತ ಮುಂಚೆ ಅವರ ಮನೆಯಿಂದ ಬಂದ ನಂತರ 77ನಲ್ಲೇ ನಾನು ಹೆಚ್ಚು ಅವಾಗ ಇಲ್ಲಿ ಚಳವಳಿಗಳು ನಡೀತಾ ಇದ್ವು. DSS, ರೈತ ಸಂಘಟನೆ, ಗೋಕಾಕ್ ಚಳವಳಿ, ಆಮೇಲೆ ಸ್ತ್ರೀವಾದಿ ಚಳವಳಿ, ಅದರ ಸಾಹಿತ್ಯ, ಆಮೇಲೆ ಇದು ಪರಿಸರದ ಚಳವಳಿ, ಅದರ ಜೊತೆಲಿ ಬಂಡಾಯ ಸಾಹಿತ್ಯ ಸಂಘಟನೆ, ಇವೆಲ್ಲ ಒಟ್ಟಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಚಳವಳಿಗಳು ನಡೀತಾ ಇದ್ವು. ನಾನು ಅದರಲ್ಲಿ ನಿಧಾನಕ್ಕೆ ಇನ್ವಾಲ್ವ್ ಆಗ್ತಾ ಹೋಗಿ ನಾನು ಅದರ ಮನೆಯಲ್ಲೇ ಇದ್ದೆ. ಯಾವ ಥರದ್ದು ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಸಭೆಗಳಿಗೆ ಹೋಗ್ತಾ ಇದ್ದೆ, ಎಲ್ಲ ಕಡೆಗಳಲ್ಲಿ ಅವ್ರ ವಿಷಯಗಳನ್ನ ಕೇಳ್ಕೊಳ್ತಾ ಇದ್ದೆ, ಭಾಷಣ ಮಾಡ್ತಾ ಇದ್ದೆ, ಮನೆಗೆ ಬರ್ತಾ ಇದ್ದೆ ಅಷ್ಟೇ. ಮನೆಯಿಂದ ಏನೋ ರಿಸ್ಟ್ರಿಕ್ಷನ್ ಬರ್ತಾ ಇಲ್ವಾ ನಿಮ್ಮ ತಂದೆ ಅಪ್ಪ ಅಮ್ಮ? ಇಲ್ಲ, ಅವರು ಅದೇ ಸಪೋರ್ಟ್ ಇಟ್ವಿ. ನನ್ನ ಮಕ್ಕಳನ್ನೆಲ್ಲ ಸಾಕ್ಕೊಂಡು, ಮಕ್ಕಳನ್ನೆಲ್ಲ ನೋಡಿಕೊಂಡು ನಾನು ಹೊರಗಡೆ ಹೋದಾಗ ಎಲ್ಲ ನನಗೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ರು. ಅದೇ ಸಪೋರ್ಟ್ ಇಟ್ವಿ, ಜಾಸ್ತಿ ಹೆಚ್ಚು ಸಪೋರ್ಟ್ ಮಾಡಿದ್ರು. ಇದಕ್ಕಿಂತ ಮುಂಚೆ ನಾನು ಇನ್ನೂ ಬೆಳಗೋಡು ಸ್ಕೂಲಲ್ಲಿದ್ದಾಗ ಅಥವಾ ಅದಕ್ಕೆ ಇದ್ದಾಗ ನಾನು ಬೆಂಗಳೂರಿಗೆ ಹೋಗಿದ್ದೆ ನನ್ನ ತಂದೆ ಜೊತೆ ಒಂದು ಸಾರಿ. ಆವಾಗ ಸುಮ್ಮನೆ ಜಯನಗರ ಏರಿಯಾದಲ್ಲಿ ಸುತ್ತಾಡ್ಕೊಂಡು ಬರೋಣ ಅಂತ, ಒಬ್ಬಳೇ ನೋಡ್ಕೊಂಡು ಬರೋಣ ಏನಿದೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಮನಮೂರ್ತಿ ಅಂತ ಒಂದು ಹೆಸರು, ಪ್ರಜಾಮತದ ಎಡಿಟರ್. ಹಿ ವಾಸ್ ವೆರಿ ಫೇಮಸ್ ಅಟ್ ದಟ್ ಟೈಮ್. ಆ ಪತ್ರಿಕೆ ಮತ್ತು ಎಡಿಟರ್ ಎರಡೂ ಕಾಣಿಸಿದ ತಕ್ಷಣ ನನಗೊಂಥರ ಸಖತ್ ಖುಷಿ ಆಯಿತು. ನಾನು ಸೀದಾ ಬೆಲ್ ಮಾಡಿದೆ, ಅವ್ರ ಮನೆ ಒಳಗಡೆ ಹೋಗ್ಬಿಟ್ಟು ನಾನು ಈ ಥರ ಕನ್ನಡದಲ್ಲಿ ಕಥೆಗಳನ್ನ ಬರೀತಾ ಇದ್ದೀನಿ, ಅದು ಹೆಂಗೆ ಪ್ರಕಟ ಮಾಡ್ಬೇಕು ನನಗೆ ಗೊತ್ತಿಲ್ಲ, ಗೈಡ್ ಮಾಡಿ ಅಂತ ಕೇಳಿದೆ ಅವ್ರಿಗೆ. ಸೊ ಅವ್ರು ಹೇಳಿದರು. ಇನ್ನೂ ಒಂದು ದೊಡ್ಡ ಸಮಸ್ಯೆ ಅಂದರೆ ಅವರು ನನಗೆ ಕಾಗದದ ಒಂದೇ ಮಗ್ಗಲಿಗೆ ಬರೀರಿ ಅಂತ ಕೇಳೋರು, ಸ್ಪರ್ಧೆಗೆ ಹೇಳೋರು, ಕರೆಯೋರು. ನನಗೆ ಆ ಒಂದೇ ಮಗ್ಳು ಅಂದರೆ ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಯಾರ ಹತ್ರನೂ ಕೇಳ್ಕೊಳ್ಳೋ ಹಾಗೂ ಇರಲಿಲ್ಲ. ಆ ಒಂದೇ ಮಗ್ಳು ಗೊತ್ತಾಗದೆ ಇದ್ದ ಕಾರಣಕ್ಕೆ ನಾನು ಎಷ್ಟೋ ಕಡೆ ಕಳಿಸ್ಲಿಕ್ಕೂ ಆಗಲಿಲ್ಲ.
ಅವ್ರಿಗೆ ಕೇಳಿದೆ ಒಂದೇ ಮಗಳು ಅಂದರೆ ಏನು ಅದು ಅವ್ರಿಗೆ ನಗು ಬಂದ್ಬಿಡ್ತು, ನಕ್ಕಬಿಟ್ಟು ತೋರಿಸಿದ್ರು ನನಗೆ ಹೀಗೆ ಅಂತ ಹೇಳ್ಬಿಟ್ಟು ಆಯಿತು ಅಂತ ಮನೆಗೆ ಬಂದು ನೀಟಾಗಿ ಕಾಪಿ ಮಾಡಿ ಕಳಿಸ್ದೆ ಅವ್ರಿಗೆ. ಆಮೇಲೆ ಭಾಳ ಖುಷಿಯಾಗೈತೆ ನನಗೆ. ನಾಳೆ ಬರುತ್ತೆ, ನಾಳಿದ್ದು ಬರುತ್ತೆ, ಈ ವಾರ ಬರುತ್ತೆ, ಮತ್ತೊಂದು ವಾರ ಬರುತ್ತೆ ಅಂತ ಕಾಯ್ತಾನೆ ಇದ್ದೆ, ಬರಲೇ ಇಲ್ಲ ಅದು. ಆಮೇಲೆ ಮರ್ತುಬಿಟ್ಟೆ ನಾನು. ಆಮೇಲೆ ಅದು 1 ವರ್ಷದ ನಂತರ ನಮ್ಮ ಮದುವೆಯಾದ ಒಂದು 15-20 ದಿನಕ್ಕೆ ಅದು ಪ್ರಕಟ ಆಗ್ಬಿಡ್ತು. ಓ, ಹೀಗಾಗಿ ಗಿಫ್ಟು ನನ್ನ ಗಂಡ ಎಲ್ಲ ಮಾರ್ಕೆಟಿಗೆ ಹೋಗಿದ್ದವರು 4-6 ಕಾಪಿಗಳನ್ನ ತಂದರು, ಖುಷಿಪಟ್ಟರು. ನನ್ನ ತಂದೆನೂ ಸಂತೋಷಪಟ್ಟರು. ಎಲ್ಲ ಒಳ್ಳೆ ಬರೀತೀಯ ಹಾಗೆ ಹೀಗೆ. ಪ್ರಜಾಮತದಲ್ಲಿ ಕತೆ ಬರೋದು ಸಾಮಾನ್ಯ ವಿಷಯ ಆಗಿರಲಿಲ್ಲ. ಹೀಗಾಗಿ ಎಲ್ಲ ಸಂತೋಷಪಟ್ಟರು. ಆಮೇಲೆ ಬರಿಬೇಕು ಅಂದರೆ ನನ್ನ ಹತ್ರ ವಿಷಯದೇ ಇಲ್ಲ. ಒಂದೇ ಒಂದು ಕತೆ ಇತ್ತು, ಒಂದೇ ಒಂದು ಬರೆದು ಮುಗಿಸಿದ್ದೆ, ಏದಂತ ಬರೆಯೋದು. ಆಮೇಲೆ ಹೀಗೆ ಕನ್ಫ್ಯೂಷನಲ್ಲೇ ಇದೆ. ಆಮೇಲೆ ಈ ಚಳವಳಿಗಳ ಮೂಲಕ ಭಾಗವಹಿಸಿದಾಗ ಅಲ್ಲಿ ಸುಮಾರು ವರ್ಕ್ಶಾಪ್ಸ್ ಆಗ್ತಾಯಿತ್ತು. ಚಳವಳಿಗಳಿಗೆ ಹೋಗಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನನಗೆ ಯಾಕೆ ಅನ್ನಿಸ್ತು ಅಂದರೆ ಲೈಬ್ರರಿಗೆ ನನ್ನ ಗಂಡ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಆವಾಗ ಅಲ್ಲಿ ಇವರು DSSನವ್ರು ಸೇರಿಕೊಳ್ಳೋರು. ಅವರು ಮತ್ತು ಏನೋ ಒಂದು ಸ್ವಲ್ಪ ಭಾಷಣ ಮಾಡೋರು, ಆಮೇಲೆ ತಮಟೆ ಬಡಿಯೋರು. ನನಗೆ ತಮಟೆ ತುಂಬ ಇಷ್ಟ ಆಗೋದು. ನಾನು ಸುತ್ತ ಜನ ನಿಂತಿರೋರಲ್ಲ, ನಾನು ನಿಂತ್ಕೊಂಡು ಅವ್ರು ಪೂರ್ತಿ ಕಾರ್ಯಕ್ರಮ ಆಗೋವರೆಗೂ ಕೇಳವೆ. ಆ ತಮಟೆ ಸದ್ದು ನನ್ನನ್ನು ಸಿಕ್ಕಾಬಟ್ಟೆ ಆಕರ್ಷಿಸ್ತಾ ಇತ್ತು. ಆ ರಿದಮ್ಮೇ ನನಗೆ ಒಂಥರ ಖುಷಿ ಕೊಡ್ತಾಯಿತ್ತು ನನಗೆ. ಸೊ ಹೀಗಾಗಿ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ನಾನು ಆ ಥರ ಇನ್ವಾಲ್ವ್ ಆಗಲಿಕ್ಕೆ ಶುರು ಆದೆ. ಆಮೇಲೆ ಅವ್ರ ಸಭೆ ಎಲ್ಲಾದರೂ ಹೋಗಿ ಕೂರ್ತಾಯಿದ್ದೆ, ಕೇಳ್ತಾಯಿದ್ದೆ. ಆಮೇಲೆ ಅವರು ರೆಕಗ್ನೈಸ್ ಮಾಡಿದರು. ಅವರು ನನ್ನನ್ನು ತ್ಯಾಗಿ ಅವರೆಲ್ಲ ಇದ್ದರು, ನನ್ನನ್ನು ಅವ್ರ ಜೊತೆಯಲ್ಲಿ ತಗೊಂಡ್ರು. ಆಮೇಲೆ ನಾವು ದಲಿತರ ಹಾಸ್ಟೆಲ್ಗಳಿಗೆ ಹೋಗಿ ಅಲ್ಲಿಂದ ಒಂದು ಇದು ಸೈದ್ಧಾಂತಿಕವಾದಂಥ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಈ ಜಾತಿ ನಿರ್ಮೂಲನ ಅಂದರೆ ಏನು, ಈ ಅಸಮಾನತೆ ಏನು, ಅದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ಶುರು ಮಾಡಿದರು. ಆವಾಗ ನಾನು ಹೋಗ್ತಾಯಿದ್ದೆ. ಅವಾಗ ನನಗೆ ಅದೆಲ್ಲ ಇಷ್ಟ ಆಗ್ತಾಯಿತ್ತು. ಅದರ ಜೊತೆಲೇ ರೈತ ಸಂಘಟನೆ ಕಾರ್ಯಕ್ರಮಗಳು ಕೂಡ ಆರಂಭ ಆದವು. ಹೀಗಾಗಿ ಒಟ್ಟು ಚಳವಳಿಗಳದ್ದೇ ಒಂದು ಭಾಳ ತೀವ್ರವಾದ ಕಾವಾಯ್ತಲ್ಲ, ನನಗೆ ಆ ಸಿದ್ಧಾಂತಗಳು ಇಷ್ಟ ಆಗ್ತಾಯಿದ್ವು. ಮತ್ತು ಯಂಗ್ಸ್ಟರ್ಸ್ಗೆ ಗೈಡೆನ್ಸ್ ಕೊಡಲಿಕ್ಕೆ ತುಂಬ ವರ್ಕ್ಶಾಪ್ಸ್ ಆಗ್ತಾಯಿತ್ತು. ವರ್ಕ್ಶಾಪ್ಸ್ಗಳಲ್ಲಿ ಈ ಎಲ್ಲ ವಿಚಾರ ಚರ್ಚೆ ಆಗ್ತಾಯಿತ್ತು. ಆಮೇಲೆ ನನಗೆ ಅದು ಬರಿಬೇಕು ಅಂತ ಅನಿಸೋದು, ಆದರೆ ಏನು ಬರಿಬೇಕು ಅನ್ನೋದು ದೊಡ್ಡ ಸಮಸ್ಯೆ. ಬರವಣಿಗೆಗಳು ಅಷ್ಟಾಗಿ ಮುಂದುವರಿಲಿಲ್ಲ. ಇಲ್ಲ, ಬರೀ ನಾನು ಒಂದು ವಿಷಯವನ್ನು ತಿಳ್ಕೊಳ್ತಾ ಈ ಸಾಮಾಜಿಕವಾದಂಥ ಧೋರಣೆಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ ಬಂದೆ. ಆ ಪೀರಿಯಡ್ ನಂದು ಅದು ತಿಳುವಳಿಕೆಯ ಕಾಲ ಅಂತ ಹೇಳ್ಬೋದು. ಅದು ಹಾಗೆ ಆಮೇಲೆ ಬರಿಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಬರಿಬೇಕು ಅಂತ ಅನಿಸಿದಾಗ ಒಂದು ಐಡೆಂಟಿಟಿ ಅಡಿಯಲ್ಲೇ ಬರಿಬೇಕಾಗತ್ತೆ. ನಾನು ಒಬ್ಬ ಮುಸ್ಲಿಂ ಲೇಖಕಿ ಅಂತಲೇ ಬರಿಬೇಕಾಗತ್ತೆ. ಈ 2 ಐಡೆಂಟಿಟಿಗಳ ಅಡಿಯಲ್ಲೇ ಬರಿಬೇಕು. ಬರೆಯೋದು ಯಾರಿಗೆ? ಕನ್ನಡ ಓದುಗರಿಗೆ. ಅವಾಗ ನಾನು ಏನು ಬರಿಬೇಕು? ವಿಷಯ ಏನಿರಬೇಕು ನಂದು? ವಿಷಯಕ್ಕೆ ನಾನು ಯಾವ ಪಾತ್ರಗಳಿಗೆ ಯಾವ ಹೆಸರು ಕೊಡಬೇಕು, ಮತ್ತು ಅವುಗಳ ಹಿನ್ನೆಲೆಯಲ್ಲಿ ಒಂದು ವಿಷಯವನ್ನು ಹೇಳಬೇಕಲ್ಲ. ಅದೇ ಸಂದರ್ಭದಲ್ಲಿ ನಾನು ಯಾವುದೋ ಒಂದು ಇಶ್ಯೂ ಇತ್ತು. ಒಬ್ಬ ಮುಸ್ಲಿಂ ಮಹಿಳೆ ನಜ್ಮಾ ಬಾಂಗಿ ಅನ್ನೋ ಹೆಣ್ಮಗಳ ಒಂದು ಇಶ್ಯೂ ಇತ್ತು. ಅದರ ಸಲುವಾಗಿ ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಆಕೆಗೆ ಅಲ್ಲಿ ಬಿಜಾಪುರದಲ್ಲಿ ಹೆಣ್ಮಕ್ಳು ಸಿನಿಮಾಗೆ ಹೋಗಬಾರ್ದಾವು ಅಂತ ಆದೇಶ ಮಾಡಿದರು. ಅದನ್ನು ಮೀರಿ ಆಕೆ ಸಿನಿಮಾಗೆ ಹೋದ್ಲು ಅಂತ ಆಕೆಗೆ ಸಿಕ್ಕಾಬಿಟ್ಟೆ, ಆಕೆ ಹೈಸ್ಕೂಲ್ ಟೀಚರ್, ಆಕೆ ಮೇಲೆ ಹರಾಸ್ ಮಾಡಿ ಆಕೆ ಮನೆಯ ಹೋಗೋ ನಲ್ಲಿಯ ಪೈಪ್ ಕಟ್ ಮಾಡಿ ಹಿಂಸೆ ಮಾಡಿದ್ರು. ಅದು ಪತ್ರಿಕೆಗಳಲ್ಲಿ ವರದಿ ಆಗ್ತಾಯಿತ್ತು. ಅದನ್ನು ಓದಿದಾಗ ನನಗೆ ಸಿಕ್ಕಾಬಿಟ್ಟೆ ಕೋಪ ಬಂದು ನಾನು ಒಂದು ಲೇಖನನ ಬರೆದೆ. ಆ ಘಟನೆಯನ್ನು ಇಟ್ಕೊಂಡು ಮುಸ್ಲಿಂ ಸಮಾಜದಲ್ಲಿ ಮನರಂಜನೆಗೆ ಸ್ಥಾನ ಇದೆಯಾ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮನರಂಜನೆ ಸ್ಥಾನ ಇದೆಯಾ ಅಂತ ಕೇಳಿ ಅದನ್ನು ಬರೆದೆ. ಅದು ಅದೇ 2-3 ದಿನದಲ್ಲೇ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಲಂಕೇಶ್ ಪತ್ರಿಕೆ ಕಳಿಸಿದೆ ಅದನ್ನು. ಏಕೆಂದರೆ ಆ ಥರದ ಬರವಣಿಗೆ ಅದೇ ಪತ್ರಿಕೆ ತಗೊಳ್ತಾ ಇದ್ದಿತ್ತು. ಸೊ ಹೀಗಾಗಿ ಲಂಕೇಶ್ಗೆ ಆಮೇಲೆ ಖುಷಿ ಆಯಿತು. ಅವರು ನನಗೆ ಫೋನ್ ಮಾಡ್ತಾಯಿದ್ರು, ನೀವು ನಮ್ಮ ಪತ್ರಿಕೆಗೆ ಕೆಲಸ ಮಾಡಿ, ನೀವು ಇದು ಬರೆಯೋಕ್ಕೆ ಸಾಧ್ಯನಾ, ಅದು ಬರೆಯೋಕ್ಕೆ ಸಾಧ್ಯನಾ, ಹಾಗೆ ಅಂತ ಹೇಳ್ಬಿಟ್ಟು. ಆಯಿತು ಅಂತ ಹೇಳಿ ಅವ್ರು ಹೇಳಿದ್ದೆಲ್ಲ ರಿಪೋರ್ಟ್ಸ್ ಕಳಿಸ್ತಾ ಇದ್ದೆ ನಾನು. ಅಂದರೆ ಅವ್ರದ್ದು ಆರ್ಡಿನರಿ ರಿಪೋರ್ಟ್ಸ್ ಎಲ್ಲ ಇದು
ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಸೆಲ್ಲಿಗೆ ತನಿಖಾ ಪತ್ರಿಕೋದ್ಯಮ ಕಳಿಸ್ತಾ ಇದ್ದೆ. ಅದು ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಆಮೇಲೆ ಅದೇ ವೇಳೆಗೆ ಅವರು ನೀವೊಂದು ನಮ್ಮ ವಿಶೇಷ ಸಂಚಿಕೆಗೆ ಒಂದು ಕತೆ ಕಳಿಸ್ಬೋದಾ ಹಾಗೆಲ್ಲ ಕೇಳ್ತಿದ್ರು. ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಪ್ರಜಾವಾಣಿಗೆ ನಾನು ಒಂದು ಕತೆ ಕಳಿಸಿದ್ದೆ, ಅದು ಅಲ್ಲೇ ಪೆಂಡಿಂಗ್ ಇತ್ತು. ಅದು ಇಲ್ಲಿ ಸ್ವಲ್ಪ ಹೆಸರಾಗ್ತಿದ್ದಂಗೆ ಅವರು ಪಬ್ಲಿಷ್ ಮಾಡೋಕ್ಕೆ ಶುರು ಮಾಡಿದ್ರು. ಹೀಗಾಗಿ ಕತೆಗಳನ್ನ ಅವ್ರು ಕೇಳೋರು, ಅವ್ರು ಕೇಳದಾಗೆಲ್ಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇತ್ತಲ್ಲ, ಈ ಎಲ್ಲ ಒಂದು ಸಂಘಟನೆಗಳ ಒಂದು ಚರ್ಚೆ ಇತ್ತಲ್ಲ, ಅದರಿಂದ ಇನ್ಫ್ಲೂಯೆನ್ಸ್ ಆಗಿದ್ದು ನಾನು ಕತೆಗಳನ್ನ ಬರೆದು ಕಳಿಸ್ಲಿಕ್ಕೆ ಶುರು ಕಂಟಿನ್ಯೂ ಮಾಡಿದೆ. ಅದು ಒಂದೊಂದೇ ಸಂಕಲನ ಪ್ರಕಟ ಆಗಲಿಕ್ಕೆ ಶುರು ಆಯಿತು. ಹೀಗಾಗಿ ಬರವಣಿಗೆಯಲ್ಲಿ ನಾನು ತುಂಬ ಹೆಚ್ಚು ಇನ್ವಾಲ್ವ್ ಆಗಿ ನಾನು ಮಾಡಲಿಕ್ಕಾಯಿತು. ಆಮೇಲೆ ನಾನು 81 90ವರೆಗೆ 10 ಇಯರ್ಸು ನಾನು ಲಂಕೇಶ್ ಪತ್ರಿಕೆಗೆ ರಿಪೋರ್ಟ್ ಮಾಡಿದೆ. ಆಮೇಲೆ 90ಯಲ್ಲಿ ಸ್ವಲ್ಪ ಇವರು ಲಂಕೇಶ್ಗೂ ನನಗೂ ಭಿನ್ನಾಭಿಪ್ರಾಯ ಬಂತು. ಅವರು ರೈತ ಸಂಘಟನೆಯ ಬಗ್ಗೆ ಹೆಚ್ಚಿನ ಒಲವು ಇರ್ತಕ್ಕಂಥವ್ರು ಇರಲಿಲ್ಲ. ಬಂಡಾಯದ ಬಗ್ಗೆ ಕೂಡ ಸ್ವಲ್ಪ ಅವರಿಗೆ ತಕರಾರುಗಳಿದ್ವು. ಹೀಗಾಗಿ ನನ್ನ ಒಂದೆರಡು ರಿಪೋರ್ಟ್ಗಳನ್ನ ಅವರು ಪಬ್ಲಿಷ್ ಮಾಡಲಿಲ್ಲ. ಹೀಗಾಗಿ ನನಗೂ ಬೇಸರ ಆಯಿತು. ಆಮೇಲೆ ನಾನು ಬರೆಯೋದನ್ನು ಬಿಟ್ಟೆ ಲಂಕೇಶ್ ಪತ್ರಿಕೆ. ಆಮೇಲೆ ಏನು ಮಾಡೋದು, ಒಂದು ಸೆಕೆಂಡ್ ಕ್ವಶನ್ ಮಾರ್ಕ್ ಬಂದ ತಕ್ಷಣ ಅಲ್ಲಿವರೆಗೆ ನಾನು LLB ಮಾಡಿದ್ದೆ, ಆದರೆ ಎನ್ರೋಲ್ ಮಾಡಿಸಿರ್ಲಿಲ್ಲ. ಇದೇ ಈ ಸೋಷಿಯಲ್ ಸರ್ಕಲಲ್ಲೇ ಮೂವ್ ಆಗ್ತಾ ಇದೆ. ಆದರೆ ಇಮ್ಮಿಡಿಯೇಟ್ ಆಗಿ ಪಟ್ ಅಂತ ಹೋಗಿ ಎನ್ರೋಲ್ ಮಾಡಿಸಿ ಅವಾಗಿಂದ ಪ್ರಾಕ್ಟೀಸು ಕೂಡ ಶುರು ಮಾಡಿದೆ. ಅದು ಕೂಡ ನನ್ನ ಸಾಹಿತ್ಯಕ್ಕೆ ಒಂದು ಸ್ವಲ್ಪ ತುಂಬ ಒಂದು ಮೆಚ್ಯೂರಿಟಿ ಮತ್ತು ಕಾನೂನು ಪರಿಜ್ಞಾನ ಅದೆಲ್ಲ ಕೊಡ್ತು. ಆಮೇಲೆ ಕಾನೂನಿಗೆ ಸಂಬಂಧಪಟ್ಟ ಲೇಖನಗಳು ಅನೇಕ ಲೇಖನಗಳು, ಆ ಲೇಖನಗಳೆಲ್ಲವೂ ಕೂಡ ಪುಸ್ತಕ ರೂಪದಲ್ಲೂ ಕೂಡ ಪ್ರಕಟ ಆಗಿವೆ. ಈ ಥರದ್ದೆಲ್ಲ ಭಾಳಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೆಲಸ ಮಾಡಲಿಕ್ಕೆ. ನೀವು ಈ ರೀತಿಯಾದಂತಹ ಲೇಖನಗಳನ್ನ ಬರೆದಾಗ ನಿಮ್ಮ ಸಮುದಾಯ ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತು? ನಮ್ಮ ಸಮುದಾಯ ಅಂತಲ್ಲ ರೀ, ಯಾರು ಸ್ವೀಕಾರ ಮಾಡೋದಿಲ್ಲ. ಈಗ ನಿಮ್ಮ ಬಗ್ಗೆ ಬರೆದ್ರೆ ನೀವು ಸ್ವೀಕಾರ ಮಾಡೋದಿಲ್ಲ. ಆ ಥರದ ಒಂದು ಆದರೆ ಸ್ವೀಕರಿಸೋರು ಇರ್ತಾರೆ. ಒಂದು ಭಿನ್ನಾಭಿಪ್ರಾಯ ಇದ್ರೂ ಕೂಡ ಆ ಥರದ ಮನಸ್ಥಿತಿನೇ ಇಲ್ಲ, ಯಾವತ್ತೂ ಕೂಡ ಹಾಗೆ ಇರೋದಲ್ಲ. ನಾನೇನು ಅಂದ್ಕೊಂಡೆ, ಮುಸ್ಲಿಂ ಸಮುದಾಯದ ಒಂದು ಥರ ದ್ವೀಪದ ರೀತಿಲಿದ್ದಾರೆ. ಇವರ ಆಚರಣೆ, ವಿಧಿ ವಿಧಾನ, ಮನಸ್ಥಿತಿಯನ್ನು ಒಂಥರ ಶೇರ್ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಮನಸ್ಥಿತಿ ಇತ್ತು. ಆದರೆ ಕೆಲವರು ಸಿಟ್ಕೊಂಡ್ರು, ಹೇಳ್ತಾರೆ ನಮ್ಮ ದೌರ್ಬಲ್ಯಗಳನ್ನೆಲ್ಲ ಹೊರಗಡೆ ನೀವು ಎಕ್ಸ್ಪೋಸ್ ಮಾಡಿ ನೀವು ಬೇಷ್ ಅಂತ ಅನ್ನಿಸ್ಕೊಳ್ತಾ ಇದ್ದೀರಿ ಅಂತ. ಆ್ಯಕ್ಚುಲಿ ದಟ್ ವಾಸ್ ನಾಟ್ ಮೈ ಇಂಟೆನ್ಷನ್ ಆಲ್ಸೋ. ನನ್ನ ಮನಸ್ಥಿತಿ ಏನಿತ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ. ಆ ಅಂಡರ್ಸ್ಟ್ಯಾಂಡಿಂಗ್ ಮುಸ್ಲಿಮ್ಸಲ್ಲೂ ಇದೇ ಮೊದಲಿನಿಂದ ಶೇರ್ ಮಾಡ್ಕೊಳ್ತಾರೆ. ಆದರೆ ಬಹಳಷ್ಟು ಜನ ಅದೇನೋ ಗೋಪ್ಯ ವಿಚಾರ ಅನ್ನೋ ರೀತಿಯಲ್ಲಿ ಅವರು ಅದನ್ನು ಕಾಪಾಡ್ಕೊಳ್ತಾರೆ. ಈಗ ನಾನು ಆ ಎಲ್ಲ ವಿಧಿವಿಧಾನಗಳನ್ನ ಮುಸ್ಲಿಮ್ಸಲ್ಲಿ ಹೇಗೆ ಒಂದು ಹೆಣಕ್ಕೆ ಒಂದು ಸ್ನಾನ ಮಾಡಿಸ್ತಾರೆ, ಅದಕ್ಕೆ ಹೇಗೆ ಕಫನ್ ತೊಡಿಸ್ತಾರೆ, ಹೇಗೆ ಅದು ಕಥೆ ಹಿನ್ನೆಲೆಯಲ್ಲೇ ಬರುತ್ತೆ. ಎಲ್ಲ ಆಚಾರ ವಿಚಾರಗಳನ್ನ ಡಿಸ್ಕಸ್ ಮಾಡಲಿಕ್ಕೆ ಶುರು ಮಾಡಿದೆ. ಅದರಲ್ಲಿ ಅಫೆನ್ಸಿವ್ ಆಗಿರುವಂಥದ್ದು ಏನೂ ಅಂತಹ ಆಲೋಚನೆಗಳು ಇರಲಿಲ್ಲ. ಆದರೆ ಒಂಥರ ಆತಂಕ, ನಮ್ದೆಲ್ಲವನ್ನ ಯಾಕೆ ಹೇಳ್ಕೊತಾರೆ ತಯಾರಿಲ್ಲ. ಆದರೆ ಈಗ ಒಪ್ಕೊಳ್ತಾ ಇದ್ದಾರೆ ಎಲ್ಲ. ಇದು ಸರಿಯಾಯಿತು. ಇದು ಒಂದು ರೀತಿಯಲ್ಲಿ ಸಾಮಾಜಿಕವಾದಂಥ ಒಂದು ರೀತಿಯಲ್ಲಿ ಒಬ್ಬರ ನಡುವೆ ಒಬ್ಬರಿಗೆ ಅನುಮಾನಗಳು, ಆತಂಕಗಳು ಅದೆಲ್ಲ ಬರ್ದಂಥ ರೀತಿಯಲ್ಲಿ ಒಂಥರ ಸ್ಪಷ್ಟವಾದಂಥ ಕೆಲವು ಇದು ಬಂದರೆ ಭಾಳ ಒಳ್ಳೇದಿರುತ್ತೆ ಅಂತ ಈಗ ನನ್ನ ಸಾಹಿತ್ಯನ, ನನ್ನ ಬರವಣಿಗೆನ ಒಪ್ಕೊಳ್ತಾರೆ ಎಲ್ಲರೂ. ನಂತರದಲ್ಲಿ ನಿಮ್ಮದು ಪುಸ್ತಕಗಳು ಪ್ರಕಟ ಆದ ನಂತರದಲ್ಲಿ ಓದುಗ ಬಳಗ ಸೃಷ್ಟಿಯಾಗುತ್ತೆ, ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗೊಳಪಡುತ್ತೆ. ಹೌದು. ಅದನ್ನೆಲ್ಲ ಕಂಡಾಗ ನಿಮಗೆ ಅನ್ಸಿತ್ತಾ ಈ ರೀತಿ ಚರ್ಚೆಗೊಳಪಟ್ರೆ ಈ ರೀತಿ ಆಗ್ಬೇಕು ಅನ್ನೋ ಏನಾದ್ರೂ ಇತ್ತ ನಿಮ್ಮ ತಲೆ ಇದರಲ್ಲಿ? ಯಾವುದಾಗತ್ತೆ ಅಂತ ಲೇಖನಗಳಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರಲ್ಲ, ಅಲ್ಲ, ಅದು ತಲುಪ್ತಾನೆ ಇತ್ತು, ಜನಗಳಿಗೆ ತಲುಪ್ತಾನೆ ಇತ್ತು. ಕೆಲವರು ಅದನ್ನ ಸ್ವೀಕರಿಸ್ತಾ ಇದ್ರು, ಕೆಲವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಕೆಲವರು ಅದನ್ನ ತಿರಸ್ಕರಿಸ್ತಾ ಇದ್ರು. ಅದೆಲ್ಲ ಸ್ವಾತಂತ್ರ್ಯ ಅವ್ರಿಗಿದೆ. ಅದ್ರ ಬಗ್ಗೆ ನನಗೇನು ಅಂತ ಅನಿಸ್ತು, ಅದರ ಬಹುತೇಕ ಜನ ಒಪ್ಕೊಳ್ತಾ ಇದ್ರು. ನಾನು ಹೇಳಿದಂಥ ವಿಚಾರಗಳನ್ನ, ನಾನು ಬರೆದಂಥ ಸಾಹಿತ್ಯವನ್ನು, ನಾನು ಕ್ರಿಯೇಟ್ ಮಾಡಿದಂಥ ಕ್ಯಾರೆಕ್ಟರ್ಸ್ನ ಒಪ್ಕೊಳ್ತಾ ಇದ್ರು. ಹಾಗೆ ನಾನು ಒಂದು ಕಥೆನ ಗಿರೀಶ್ ಕಾಸರವಳ್ಳಿ ಅವರು ಫಿಲಮ್ ಮಾಡ್ತೀವಿ ಅಂದರು. ಸ್ವಲ್ಪ ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥ ಡೈರೆಕ್ಟರ್ ಅವರು. ನೀವು ಬರೆಯುವಾಗ ಏನಾದ್ರು ಅನ್ಕೊಂಡಿದ್ದೆ ಮೇಡಮ್, ನನ್ನ ಪುಸ್ತಕ ಇಂಥ ಮಟ್ಟದಲ್ಲಿ ಹೋಗುತ್ತೆ, ಏನು ಕಲ್ಪನೆ ಏನು ಇರಲಿಲ್ಲ ಓದುಗರಿಗೆ ರೀಚ್ ಆಗುತ್ತೆ? ನಾನು ಬರೆಯುವಾಗ ಅವಾಗ ಬುಕ್ಕರ್ದು ನಮಗೆ ಪರಿಜ್ಞಾನನೇ ಇರಲಿಲ್ಲ. ನಮ್ಗೇನಿದ್ರು ಇಲ್ಲಿ ಸಾಹಿತ್ಯ ಅಕಾಡೆಮಿ ಅವಾರ್ಡು ಅಥವಾ
ಅಬ್ಬಬ್ಬ ಅಂದರೆ ಅಯ್ಯೋ ನಮ್ಗೆ ಅಲ್ಲಿ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂದರೆ ಜ್ಞಾನಪೀಠ ಅಷ್ಟಕ್ಕೆ ಲಿಮಿಟ್ ಆಗಿತ್ತು ನಮ್ಮ ಒಂದು ನಿರೀಕ್ಷೆಗಳು. ಅದರ ಆಚೆಗೆ ಯಾವತ್ತೂ ದಾಟಿರಲಿಲ್ಲ. ಅದು ಕೂಡ ಜ್ಞಾನಪೀಠ ಡೌಟೇ, ಅಕಾಡೆಮಿ ಅವಾರ್ಡ್ ಬರ್ಬೋದೇನೋ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಇದಿತ್ತು ಸಾಹಿತ್ಯದ್ದು. ಈ ಕೃತಿ ಬುಕ್ಕರ್ಗೆ ಹೋಗುವಂಥ ಪ್ರಕ್ರಿಯೆ ಎಲ್ಲಿಂದ ಶುರುವಾಗಿದ್ದು? ಇಲ್ಲ, ಇದು ಬುಕ್ಕರ್ದು ಆ್ಯಕ್ಚುಲಿ ನಂದು ಸುಮಾರು 6 ಕಥಾ ಸಂಕಲನಗಳಾಗಿವೆ. ಅವುಗಳೆಲ್ಲ ಒಂದು ಹಸಿನ ಮತ್ತು ಇತರ ಕಥೆಗಳಂತ ಒಂದು ದಪ್ಪ ಬೈಂಡಿಂಗ್ಗೆ ಸಮಗ್ರನೇ ತಂದಿದ್ದಾರೆ ಅವರು. ಅದರಲ್ಲಿ ನನಗೆ ಏನಾಗಿತ್ತು, ಮೊದಲಿನಿಂದ ಇದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿಸ್ಬೇಕು ಅನ್ನುವಂಥ ಒಂದು ಆಸಕ್ತಿ ಇತ್ತು. ಸೊ ಹೀಗಾಗಿ ನಾನು ನಮ್ಮ ಒಬ್ಬರು ಅನುವಾದಕರು ಸುಕನ್ಯಾ ಕನಾರಳ್ಳಿ ಅವ್ರಿಗೆ ಕೇಳಿದ್ದೆ. ಸುಕನ್ಯಾ ಕನಾರಳ್ಳಿ ಅದನ್ನ ಒಪ್ಕೊಂಡಿದ್ರು, ಕೆಲಸ ಶುರು ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೂಡ ಅವ್ರು ಹೇಳಿದರು. ಹಾಗೆ ಮತ್ತು ಅವರು ಮಾಡುವ ಅನುವಾದಗಳು ಹೆಚ್ಚು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಮಾಡ್ತಾರೆ ಅವರು. ಹೀಗಿದ್ದಾಗ ನನಗೆ ಆ ಹಿಜಾಬ್ ಇಶ್ಯೂನಲ್ಲಿ ಬಸವ ಬಿರಾದರ್ ಅಂತ ಹೇಳಿಬಿಟ್ಟು ಒಬ್ಬರು ಜರ್ನಲಿಸ್ಟ್ ಬಂದು ನನ್ನ ಇಂಟರ್ವ್ಯೂ ಸುಮಾರು ಸುದೀರ್ಘ ಇಂಟರ್ವ್ಯೂ ತಗೊಂಡ್ರು. ಅವ್ರು ಸುಮ್ಮನೆ ನಾನು ಕ್ಯಾಶುವಲಾಗಿ ಅವ್ರಿಗೆ ಕೇಳಿದೆ, ನೀವೇನಾದರೂ ನನ್ನ ಕಥೆಗಳನ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಅವರು ಈಸ್ ಎ ಇಂಗ್ಲೀಷ್ ಜರ್ನಲಿಸ್ಟ್ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಮೇಡಮ್, ನಾನು ಈಗ ಯಾವುದೋ ಬೇರೆ ಪ್ರಾಜೆಕ್ಟ್ನಲ್ಲಿದ್ದೀನಿ, ತಗೊಳಕ್ಕಾಗೋದಿಲ್ಲ. ಒಂದು ಕೆಲಸ ಮಾಡಿ, ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ದೀಪಾ ಭಾಸ್ತಿ ಅಂತ, ಅವ್ರ ನಂಬರ್ ಕೊಡ್ತೀನಿ, ನೀವು ಅವ್ರನ್ನ ಸಂಪರ್ಕ ಮಾಡಿ ಅಂತ ದೀಪಾ ನಂಬರ್ ಕೊಟ್ಟರು. ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಇಮಿಡಿಯೇಟಾಗಿ ಏನು ಮಾಡಿದೆ, ಒಂದು ಹಸೀನಾ ಮತ್ತು ಇತರ ಕಥೆಗಳು ಆ ಪುಸ್ತಕನ ಅವರಿಗೆ ಕಳಿಸಿ ಕೊರಿಯರ್ ಮಾಡಿ ಫೋನ್ ಮಾಡಿ ಹೇಳಿದೆ, ನಿಮ್ಗೆ ಯಾವುದಾದ್ರೂ ಇಷ್ಟ ಇದ್ದರೆ ನೀವು ಆಯ್ಕೆ ಮಾಡಿಕೊಂಡು ಅನುವಾದ ಮಾಡ್ಬೋದಾ ಅಂತ ಕೇಳಿದೆ. ಅವರು ಓದಿ ನೋಡಿಬಿಟ್ಟು ಆಮೇಲೆ ಹೌದು ನನಗೆ ತುಂಬ ಇಷ್ಟ ಆಯಿತು, ನಾನು ಇದರಲ್ಲಿ ಕೆಲವನ್ನು ಅನುವಾದ ಮಾಡ್ತೀನಿ ಅಂತ ಹೇಳಿದರು. ಅಷ್ಟಾಗಿ ಮಾಡ್ತೀನಿ ಅಂತ ಹೇಳಿದರು. ಅಷ್ಟಾಗಿ ಅವ್ರು ಏನು ಮಾಡಿದರು, ಒಂದು ಕತೆಗೆ ನೀವು ನನಗೆ ಪರ್ಮಿಷನ್ ಕೊಡಿ, ದೀಪಾ ಭಾಸ್ತಿಯವರು ಅದನ್ನು ಆಮೇಲೆ ಕಾಮನ್ವೆಲ್ತ್ ಇದಕ್ಕೆ ಕಾಂಪಿಟಿಷನ್ಗೆ ಕಳಿಸಿದ್ರು. ಸುಮ್ಮನೆ ಕಳಿಸ್ತೀನಿ ಅಂದರು, ಅನುಮತಿ ಕೊಡಿ ಅಂದರು, ಕೊಟ್ಟೆ ನಾನು. ಅಲ್ಲಿ ಕೊಟ್ಟ ನಂತರ ಆಮೇಲೆ ಒಂದು ತಿಂಗಳಾದ್ಮೇಲೆ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ನಮ್ಮದು ಲಾಂಗ್ ಲಿಸ್ಟ್ ಆಗಿದೆ ಅಂದರು. ಲಾಂಗ್ ಲಿಸ್ಟ್ ಹಂಗಂದ್ರೆ ಏನು ಅಂದೆ. ಶಿ ಎಕ್ಸ್ಪ್ಲೇನ್ ಬಿ, ಹೀಗೆ ಸೆಲೆಕ್ಷನ್ ಆದರೆ ಅಲ್ಲಿ ಪ್ರೋಸೆಸ್ ಬೇರೆ ಇರುತ್ತೆ, ಸುಮಾರು 100 ಕಥೆಗಳು ಬಂದಿರುತ್ತೆ, ಅದರಲ್ಲಿ ನಮ್ಮದು 13 ಕಥೆಗಳಲ್ಲಿ ಒಂದು ಆಯಿತು. ಒಳ್ಳೆಯದು, ಖುಷಿ ಆಯಿತು. ಆಮೇಲೆ ಇದು ಶಾರ್ಟ್ ಲಿಸ್ಟ್ ಆಯಿತು ಅಂದರು. ಅದೇನು ಅಂದೆ. ಅದು ಮತ್ತೆ ಅದರಲ್ಲಿ 6 ಕಥೆಗಳನ್ನ ಫಿಲ್ಟರ್ ಮಾಡಿ ತೆಗಿತು. ಆಯಿತು, ಅದು ಖುಷಿ ಆಯಿತು. ಆಮೇಲೆ ಇನ್ನೊಂದ್ಸರಿ ಫೋನ್ ಮಾಡಿ ಹೇಳಿದ್ರು, ನಮ್ಮದೇ ವಿನ್ ಆಯಿತು ಅಂದರು. ಓ ಒಳ್ಳೇದಾಯಿತು, ಭಾಳ ಒಳ್ಳೇದಾಯಿತು ಅಂತ. ಅಷ್ಟರಲ್ಲಿ ಏನಾಯ್ತು, ಅದು ವಿನ್ ಆದ ತಕ್ಷಣ ಒಬ್ಬ ಏಜೆಂಟ್ ಕಾಂಟ್ಯಾಕ್ಟ್ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಈ ಪ್ರಾಜೆಕ್ಟ್ನ ಸಲುವಾಗಿ 12 ಕಥೆಗಳನ್ನ ಅನುವಾದ ಮಾಡಿ ಅದು ಪಬ್ಲಿಷ್ ಮಾಡಿಸ್ಬೇಕು ಅಂತ ಇದ್ದೀನಿ, ನೀವು ನನಗೆ ಅನುಮತಿ ಕೊಡಿ. ನಾಳೆ ಇಲ್ಲ ನಿಮಗೆ ಕೊಡೋಕ್ಕಾಗಲ್ಲ, ನಾನು ಸುಕನ್ಯಾ ಕನ್ನರಳ್ಳಿಗೆ ಕೊಟ್ಟಿದ್ದೀನಿ, ಅವ್ರು ಮಾಡ್ತಾರೆ, ನಾನು ಆ ಥರ ಎಲ್ಲ ಮತ್ತೆ ಇದು ಪಕ್ಷ ಬದಲಾಯಿಸೋ ಇದೆಲ್ಲ, ಪಾಪ ಐ ಹ್ಯಾವ್ ಗಿವನ್ ಹರ್ ರೈಟ್ಸ್, ಬರ್ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ, ನಾನು ನಿಮಗೆ ಕೊಡಲ್ಲ ಅಂದರೆ. ಆಮೇಲೆ ಅವರು ನನಗೆ ಭಾಳ ಫೋನ್ ಮಾಡಿ ಅವರು ಏಜೆಂಟ್ ಕನಿಷ್ಕ ಅಂತ, ನೋಡಿ ನಿಮ್ದಾದರೆ ಇಲ್ಲಿಗೆ ಲಿಮಿಟ್ ಆಗುತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ, ಇದು ಒಂಥರ ಹೊರ ದೇಶಗಳಿಗೆ ಅದು ಪ್ರಚಾರ ಆಗುತ್ತೆ, ಅಲ್ಲಿ ಪಬ್ಲಿಷಿಂಗ್ ಇದೆಲ್ಲಿ ಹೋಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ತುಂಬ ಕನ್ವಿನ್ಸ್ ಮಾಡಿದರು ನನಗೆ. ಆವಾಗ ಏನು ಮಾಡೋದು, ಇದು ಒಳ್ಳೆ ಪಂಚಾಯಿತಿ ಆಯ್ತಲ್ಲ ಅಂತ ಸುಕನ್ಯಾಗೆ ಫೋನ್ ಮಾಡಿದೆ. ನಾನು ನಿಮ್ಗೆ ರೈಟ್ಸ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ, ಮಧ್ಯೆ ಈ ಥರ ಬೆಳವಣಿಗೆ ಆಯಿತು, ದೀಪಾ ಭಾಸ್ತಿ ಒಂದು ಅನುವಾದ ಮಾಡಿದ್ರು, ಅದು ಇಲ್ಲಿಗೆ ರೀಚ್ ಆಗಿದೆ, ಅವ್ರು ಕೇಳ್ತಾ ಇದ್ದಾರೆ ಕಥೆಗಳನ್ನ, ಏನು ಮಾಡಲಿ ಅಂತ ಕೇಳಿದೆ. ಅವರು ಇಲ್ಲ ಮೇಡಮ್ ಅದು ಒಳ್ಳೆ ಆಪ್ಷನ್, ನೀವು ಅಲ್ಲಿಗೆ ಕೊಡಿ ಅಂದ್ಬಿಟ್ರು. ಪಾಪ ಶಿ ವಾಸ್ ಸೋ ಗುಡ್. ಇಲ್ಲ ಅದು ಒಳ್ಳೆ ಆಪ್ಷನ್, ನೀವು ಅದಕ್ಕೆ ಕೊಡಿ. ನೀವು ನನಗೆ ಸ್ವಲ್ಪ ನಿರಾಶೆ ಆಯಿತು ನಿಜ, ಆದರೆ ಬಟ್ ಇಟ್ ಈಸ್ ಎ ಗುಡ್ ಫಾರ್ ಯು, ನೀವು ಅದೇ ಕೊಡಿ ಅಂತ ಅವ್ರು ಹೇಳಿದರು. ಆಯಿತು ಅಂತ ಅವ್ರಿಗೆ ಅನುಮತಿ ಕೊಟ್ಟೆ. ನಂತರದ್ದು ಒಂದು ಇತಿಹಾಸ ಅಷ್ಟೇ. ಆ ಕ್ಷಣ ಮೂಮೆಂಟು ನಿಮ್ಮ ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಇದ್ರು. ಅಲ್ಲಿ ಅನ್ಸಿತಾ ಇಡೀ ಕನ್ನಡವನ್ನ ಪ್ರತಿನಿಧಿಸ್ತಿದ್ದೀನಿ, ಕರ್ನಾಟಕವನ್ನ ಪ್ರತಿನಿಧಿಸ್ತೀನಿ, ದೇಶವನ್ನ ಪ್ರತಿನಿಧಿಸ್ತಿದ್ದೀನಿ. ಹೌದು, ಹಾಗನ್ನಿಸ್ತು. ಅದಕ್ಕೆ ನಾನೇನು ಮಾಡಿದೆ,
ಅಲ್ಲಿ ಏನು ಇಲ್ಲದೇ ಇದ್ರೂ ಕೂಡ ಅಲ್ಲಿ ವೇರಿಯಸ್ ಈವೆಂಟ್ಸ್ ಆಗತ್ತಲ್ಲ. ನಾನು ಕರ್ನಾಟಕವನ್ನು, ನಮ್ಮ ದೇಶವನ್ನು ಪ್ರತಿನಿಧಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಂದು ಕೆಲವು ನಮ್ಮ ಮೈಸೂರು ಸಿಲ್ಕ್ ಸ್ಯಾರಿಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ನನ್ನ ಇಡೀ ಲಗೇಜೇ ಕಳೆದೋಯ್ತು ಫ್ಲೈಟಲ್ಲಿ. ಹೋದ್ರಲ್ಲೇ ಮಾರ್ದಿದ ನನಗೆ ಬಟ್ಟೆನೇ ಇಲ್ಲ. ಫ್ಯಾಮಿಲಿಯವರು ಇದ್ರು ಅಂತ. ಆಮೇಲೆ ಇದಕ್ಕೆಲ್ಲಕ್ಕಿಂತ ಹೆಚ್ಚು ಮೆಡಿಸಿನ್ ಇಲ್ಲ. ನಂದು ಹಾರ್ಟ್ ಸರ್ಜರಿ ಬೇರೆ ಆಗಿರೋದ್ರಿಂದ ಎಸೆನ್ಷಿಯಲ್ ಮೆಡಿಸಿನ್ಸ್ ಅದಕ್ಕೆಲ್ಲವು ಎಲ್ಲ ಗಾಬರಿ ಬಿದ್ಬಿಟ್ರು. ಮೊದಲು ಮೆಡಿಸಿನ್ ಬಗ್ಗೆ, ಆಮೇಲೆ ಬಟ್ಟೆಗಳ ಬಗ್ಗೆ ಏನು ಮಾಡೋದು ಅಂದ್ಕೊಂಡು ನೆಕ್ಸ್ಟ್ ಏನೇ ಹೋದ್ರು, ಸೆಂಟ್ರಲ್ ಲಂಡನ್ಗೆ ಹೋದ್ರು. ಅಲ್ಲಿ ನಮ್ಗೆ ಇಂಡಿಯನ್ ಕ್ಲಾತ್ಸ್ ಎಲ್ಲಿ ಸಿಗತ್ತೆ ಅಂತಲೂ ಗೊತ್ತಿರಲಿಲ್ಲ. ಕೊನೆಗೆ ಎಲ್ಲ ಸರಿ ಡಿಸೈಡ್ ಮಾಡಿಬಿಟ್ಟು ಫುಲ್ ಪ್ಯಾಂಟು ಶರ್ಟು ಕೋಟ್ಗಳನ್ನ ಖರೀದಿ ಮಾಡಿಬಿಟ್ರು. ಅದನ್ನೇ ಹಾಕ್ಕೊಂಡು ಈವೆಂಟ್ಸ್ಗೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಆದರೆ ಇದಕ್ಕೊಂದು ಈವೆಂಟ್ಗೆ, ಫೈನಲ್ ಈವೆಂಟ್ಗೊಂದು ಸೀರೆ ಬೇಕಲ್ಲ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ಕೊನೆಯ ಪ್ರಯತ್ನ ಅಂತ ಹೋಗಿ ಅಲ್ಲಿ 2 ದಾವಣಿಗಳನ್ನ ತಗೊಂಡು ಮಧ್ಯ ಹೊಲಿಗೆ ಹಾಕೊಳ್ಳೋಣ, ಶರ್ಟ್ ಏನಾದ್ರು ಹಾಕೊಂಡದ ಸೀರೆ ತರ ಏನೇನೋ ಕಸರತ್ ಮಾಡಿದ್ವಿ ಅಲ್ಲಿ. ನಮ್ಮತನವನ್ನು ಒಟ್ಟಾಗಿ ಅಲ್ಲಿ ತೋರಿಸ್ಬೇಕು ಅಂತ ಅದು ಸಿಗ್ಲಿಲ್ಲ. ನಮ್ದು ಇಂಡಿಯನ್ ಅಟೈರಲ್ಲೇ ಹೋಗ್ಬೇಕು ಅನ್ನೋದು ಅದು ಒಂದು ಬಹಳ ಮುಖ್ಯವಾಗಿ ಇದಾಗಿತ್ತು. ಅದು ಕೂಡ ಸಿಗ್ಲಿಲ್ಲ. ಕೊನೆಗೆ ನನ್ನ ಮಗಳು ಒಬ್ಳಿಗೆ ವೀಸಾ ಸಿಗ್ತಾನೆ ಇರಲಿಲ್ಲ ಬಹ್ರೇನ್ನೊಳಗೆ, ಬ್ರಿಟನ್ಗೆ ಬರಲಿಕ್ಕೆ. ಯಾಕೆ ರಿಜೆಕ್ಟ್ ಆಗ್ತಾ ಇದೆ ಅಂತಲೇ ಗೊತ್ತಾಗ್ಲಿಲ್ಲ. ಕೊನೆಗೆ ಸೂಟ್ ಕೇಸ್ ಎಲ್ಲ ಕಳೆದು ಎಲ್ಲ ನಮ್ಮ ಪರದಾಟ ಶುರು ಆದ್ಮೇಲೆ ಅವಳಿಗೆ ವೀಸಾ ಸಿಕ್ತು. ಅವಾಗ ಅವಳ ಹತ್ರ ಇದ್ದಿದ್ದು ಒಂದು ಸೀರೆ ಎತ್ಕೊಂಡು ಬಂದ್ಲು ಅವಳು. ಅವಳ ಹತ್ರದ್ದು ಜಾಸ್ತಿ ಇರ್ಲಿಲ್ಲ. ಕೊನೆಗೆ ಸಿಕ್ತು. ನಾಳೆ ನಾವು ಇದೆ ಇಂಡಿಯಾಗೆ ಬರ್ತಾ ಇದೀವಿ ಅಂದ್ರೆ ಇವತ್ತು ಸಿಕ್ತು. ಹಾಗೆ ಬೂಕರ್ ಪ್ರಶಸ್ತಿ ಆಯಿತು. ಅದಾದ ನಂತರ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳಲ್ಲಿ ನಿಮಗೆ ವೇದಿಕೆ ಸಿಕ್ತು, ಮಾತಾಡಿಸಿದ್ರು. ಬೇರೆ ಬೇರೆ ವೇದಿಕೆಗಳಲ್ಲಿ ನೀವು ಮಾತಾಡಿದ್ರಿ. ಭಾರತಕ್ಕೆ ಬಂದ ನಂತರವೂ ಕೂಡ ಅನೇಕ ವೇದಿಕೆಗಳು, ಅವಕಾಶಗಳು, ಸನ್ಮಾನ, ಪ್ರಶಸ್ತಿ, ಪುರಸ್ಕಾರಗಳು ಎಲ್ಲ ಸಿಗ್ತಾ ಇದ್ದಾವೆ. ಬಾನು ಮುಷ್ತಾಕ್ ಅವರು ಬೂಕರ್ಗಿಂತ ಮುಂಚೆ ಈಗ ಬದಲಾಗಿದ್ದಾರಾ ಹೇಗೆ? ಅದು ಗೊತ್ತಿಲ್ಲ. ಅದು ಜನಿಯು ನನ್ನನ್ನು ಮೊದಲು ನೋಡಿಲ್ಲ, ಈಗ ನೋಡ್ತಾ ಇದ್ದಾರೆ. ಬದಲು ಮತ್ತು ನಮ್ಮ ಹೆತ್ತೂರು ನಾಗರಾಜ್ ನೋಡಿದ್ದಾರೆ ಅವ್ರನ್ನ ಕೇಳಿ ಬಹುಶಃ ಆದರೆ ನನಗೆ ಹೆಕ್ಟಿಕ್ ಆಗ್ತಾ ಇದೆ. ನನಗೆ ಪ್ರವಾಸಗಳು ಪ್ರತಿದಿನ ಒಂದು ಮಿನಿಮಮ್ ಅಂದರೆ 5 ಇಂಟರ್ವ್ಯೂಸ್ ಕೊಡ್ತಾ ಇದ್ದೀನಿ ನಾನು. ಎಲ್ಲವೂ US, UK ಮೀಡಿಯಾ, BBC ಇಂದ ಹಿಡಿದು ಪ್ರತಿಯೊಬ್ಬರಿಗೂ ದಿನಕ್ಕೆ ಒಂದು 4-5 ಮಿನಿಮಮ್ ಇಂಟರ್ವ್ಯೂಸ್ ಕೊಡಬೇಕು ಅಂದರೆ ನೀವು ಹೇಳಿದ್ದೇನೆ ಹೇಳೋಕ್ಕಾಗಲ್ಲ. ಏನು ಹೇಳ್ತೀರಿ? ಕಥೆನೂ ಅಲ್ಲ ಹೊಸದಾಗಿ ಸೃಷ್ಟಿ ಮಾಡಲಿಕ್ಕೆ. ಆ ಥರದ್ದು ಭಾಳ ಹೆಕ್ಟಿಕ್ ಆಗ್ತಾ ಇದೆ. ಪ್ರವಾಸಗಳು ಮತ್ತು ಜನ ನಮ್ಮಲ್ಲಿಗೆ ಬರಬೇಕು, ನಮ್ಮ ಹತ್ರ ಮಾತಾಡಬೇಕು, ನಮ್ಮ ಪತ್ರಿಕೆಗೆ ಮಾತಾಡಬೇಕು, ಈ ಥರದ್ದೆಲ್ಲ ಅವರ ಆಸೆಗಳಿರ್ತೇವೆ. ನಾನು ಎಲ್ಲ ಕಡೆಗಳಲ್ಲಿ ನಾವು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸುಮಾರು ಜನ ಅಂದ್ಕೊಳ್ತಾರೆ ಈಗ ಇವ್ರಿಗೆ ಜಂಬ ಬಂದಿದೆ ನಮ್ಮ ಹತ್ರ, ನಾವು ಎಷ್ಟು ಪ್ರೀತಿಯಿಂದ ಆಹ್ವಾನ ಮಾಡಿದ್ರು ಇವರು ಬರೋಕ್ಕಾಗ್ತಾ ಇಲ್ಲ ಅಂತ. ಅದು ಸಮಸ್ಯೆ ಅಲ್ಲ. ಸಮಸ್ಯೆ ಇರೋದು ನನ್ನ ಕಾಲಾವಕಾಶನ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಈಗ ಏನಾಗಿದೆ ಅಂದರೆ ನನ್ನ ಪ್ರವಾಸಗಳನ್ನ ನೋಡಲಿಕ್ಕೆ ಒಂದು ಟೀಮ್ ತಯಾರಾಗಿದೆ. ಅದಾವು ಹೆಂಗೆ ಉಟ್ಕೊಳ್ತೇವೆ. ಇವರು ನಮ್ಮ ಪೆಂಗ್ವಿನ್ ಅವರು ಮತ್ತು ನಮ್ಮ ಏಜೆಂಟು. ಆಗ ಅದಕ್ಕೆ ನನ್ನ ಫ್ಯಾಮಿಲಿ ಮೆಂಬರ್ ಒಬ್ಬರಿದ್ದಾರೆ. ಯಾಕೆಂದರೆ ನನಗೆ ಅಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ನನ್ನ ಆರೋಗ್ಯಕ್ಕೆ, ನನ್ನ ವಯಸ್ಸಿಗೆ, ನನ್ನ ಅನುಕೂಲತೆಗೆ ತಕ್ಕ ಹಾಗೆ ಅಂತ. ಆಮೇಲೆ ಎರಡನೇದಾಗಿ ಸೋಷಿಯಲ್ ಮೀಡಿಯಾ ಒಂದು ಟೀಮ್ ಈಗ ಮ್ಯಾನೇಜ್ ಮಾಡ್ತಾ ಇದೆ. ಮತ್ತು ಈಗ ನೋಡಿದರೆ ನನ್ನ ಇದು ಪ್ರವಾಸದ್ದೊಂದು, ಸೋಷಿಯಲ್ ಮೀಡಿಯಾದೊಂದು, ಆಮೇಲೆ ನನ್ನ ಬರವಣಿಗೆದೊಂದು, ಅಪಾಯಿಂಟ್ಮೆಂಟ್ಸು, ಈ ಥರದ್ದೆಲ್ಲ ಒಬ್ಬರು ಇದು ಮಾಡ್ತಾ ಇದ್ದಾರೆ. ಈ ಲೋಕಲ್ ಆಗಿ ನಾನು ಯಾವ ಕಾರ್ಯಕ್ರಮಗಳನ್ನು ಕೂಡ ಮತ್ತು ಕರ್ನಾಟಕದ ಕಾರ್ಯಕ್ರಮಗಳನ್ನು ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ಊಟ ಮಾಡಲಿಕ್ಕೆ ನೋಡಿ, ಅದೇ ಈಗ ಊಟನೇ ರಾತ್ರಿ 2 ಗಂಟೆಗೆ ಬಂದಿದ್ದೇನೆ ನಾನು. ಅಲ್ಲಿ ಕನ್ನಡಪ್ರಭದ್ದು ಇಂಟರ್ವ್ಯೂಸ್ ಎಲ್ಲ ಇತ್ತು. ಅದು ಮುಗಿಸ್ಕೊಂಡು ನಾನು ಬಂದಿದ್ದೆ. ಅಲ್ಲಿಂದ ಹೊರಟಿದ್ದೆ 9:30. ಬಂದು ತಡವಾಗಿ ಅದು ಮಲಗ್ದಂಗೆ ಆಯಿತು. ಈಗ ಗೆದ್ದಿದ್ದೀನಿ. ಈಗ ಮತ್ತೆ ಈಗ 1ರಿಂದ 1 ಕಾರ್ಯಕ್ರಮಗಳು ಶುರು ಆಗ್ತಾ ಇವೆ ಈ ಥರದ್ದು. ಮತ್ತು ಈಗ ನಾನು ಪ್ಯಾಕಿಂಗ್ ಮಾಡಬೇಕು, ಡೆಲ್ಲಿಗೆ ಪ್ರಯಾಣ ಮಾಡಬೇಕು. ಅಲ್ಲಿ 5 ದಿನ ಎಷ್ಟು ಕಾರ್ಯಕ್ರಮಗಳು ಇರ್ತೇವೆ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಏಜೆಂಟ್ ಹೇಳ್ತಾ ಇದ್ರು, ನಿಮಗೆ 1 ನಿಮಿಷದ ಬಿಡುವು ಕೂಡ ಸಿಗೋದಿಲ್ಲ ಮೇಡಮ್, ಯು ಹ್ಯಾವ್ ಟು ಗೆಟ್ ರೆಡಿ ಅಂತ ಹೇಳ್ತಾರೆ ಅವರು. ಪ್ರಯಾಸದ ಪ್ರವಾಸ ಜೊತೆಗೆ ಏನೋ ಒಂದು ಖುಷಿ. ಹೌದು, ಖುಷಿಯಲ್ಲೂ ನೋವು ಇದೆ, ನಲಿವು ಇದೆ. ಹೌದು. ಇನ್ನೊಂದು ಮೇಡಮ್,
ಸಂಕ್ಷಿಪ್ತವಾಗಿ ಈ ಕನ್ನಡ ಸಾಹಿತ್ಯಕ್ಕೆ ಈಗಿನ ಅಗತ್ಯತೆ ಏನಿದೆ ಅಂತ ನಿಮ್ಗೆ ಅನಿಸ್ತದೆ? ಕನ್ನಡ ಸಾಹಿತ್ಯಕ್ಕೆ ಈಗಿನ ಅಗತ್ಯತೆ ನನಗನ್ಸೋದು ಅನುವಾದಗಳ ಅಗತ್ಯ ಇದೆ. ಟ್ರಾನ್ಸ್ಲೇಷನ್ಸ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಹೌದು, ತುಂಬ ಅಗತ್ಯವಾಗಿ ಅದು ಬೇಕಾಗಿದೆ. ಅದಾದರೆ ಬಹುಶಃ ಇದುವರೆಗೆ ಸ್ವಲ್ಪ ಅವುಗಳನ್ನ ನಿರ್ಲಕ್ಷಿಸಿದಂಥ ಒಂದು ಆಯಾಮ ಅದೀಗ ಟ್ರಾನ್ಸ್ಲೇಷನ್ಸ್ ಭಾಳ ಅಗತ್ಯ ಇದೆ. ಯಾಕೆಂದರೆ ಬರವಣಿಗೆ ತುಂಬ ಆಗ್ತಾಯಿದೆ, ತುಂಬ ಸಮೃದ್ಧವಾಗಿದೆ, ತುಂಬ ಪೊಟೆನ್ಷಿಯಾಲಿಟಿ ಇದೆ. ಅದು ಹೊರ ಜಗತ್ತಿಗೆ ಕಾಣಿಸ್ಬೇಕು, ಹೊರ ಜಗತ್ತಿನ ಅನೇಕ ವಿಷಯಗಳು ನಮಗೂ ತಿಳಿಬೇಕು, ಇದು ಅಗತ್ಯ ಇದೆ. ಯುವ ಸಮೂಹ ಈ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿರೋರು, ಕೃತಿ ರಚನೆಯಲ್ಲಿ, ಕವನ, ಕಥೆ, ಬೇರೆ ಬೇರೆ ಸಾಹಿತ್ಯಾತ್ಮಕವಾಗಿ ತೊಡಗಿಸ್ಕೊಂಡವರಿಗೆ ನಿಮ್ಮ ಕಡೆಯಿಂದ ನಿಮ್ಮ ಅನುಭವದ ಆಧಾರದ ಮೇಲೆ ಏನು ಸಜೆಷನ್ ಕೊಡ್ತೀರಿ? ಬರೀರಿ, ಓದ್ರಿ, ಬರೀರಿ ಅಷ್ಟೇ. ಓದಿ, ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಕೃತಿಗಳನ್ನ ಓದಿ ಮತ್ತು ಬರೀರಿ. ಬರ್ದಿದ್ದೆಲ್ಲ ಪ್ರಕಟ ಆಗಬೇಕು ಅನ್ನೋದಿರತ್ತಲ್ಲ, ಆಗದೇ ಇದ್ರೂ ನಿಮ್ಮ ಸೋಷಿಯಲ್ ಮೀಡಿಯಾ ಇದೆ, ಅದರಲ್ಲಿ ಹೋಗತ್ತೆ. ಜನ ಮೆಚ್ತಾರೆ ಅಥವಾ ತಿರಸ್ಕರಿಸಿದ್ರೆ ತಿರಸ್ಕರಿಸ್ತಾರೆ. ಓದಿ, ಸಾಕಷ್ಟು ಬರೀರಿ ಅಷ್ಟೇ. ಸುಮ್ಮನೆ ಬರಿಬೇಕು ಅಂತ ಯೋಜನೆಯಲ್ಲೇ ಕಾಲ ಕಳಿಬಿಡಿ. ಇಂಥ ವಿಚಾರಗಳ ಕುರಿತಾದ ಸಾಹಿತ್ಯದ ಕೊರತೆ ಇದೆ ಅಂತ ಅನಿಸ್ತಾ ಇದೆಯಾ? ಯಾವ್ದಾದ್ರು ಪರ್ಟಿಕ್ಯುಲರ್ ವಿಚಾರಕ್ಕೆ ಸಂಬಂಧಿಸಿದ ಎಲ್ಲವೂ ಇದೆ, ಬೇಕಾದಷ್ಟು ಬರವಣಿಗೆ ಆಗ್ತಾ ಇದೆ. ವೈಜ್ಞಾನಿಕ ಸಾಹಿತ್ಯ ಇದೆ, ಚರಿತ್ರೆ ಇದೆ, ಇತಿಹಾಸ ಇದೆ, ಪ್ರವಾಸ ಕಥನಗಳು, ಎಲ್ಲವೂ ಕೂಡ ಬೇಕಾದಷ್ಟಿವೆ. ಸಾಕಷ್ಟು ಕೃಷಿ ಆಗ್ತಾ ಇದೆ. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಏನಾದರೂ ಇದೆಯಾ? ಇದೆ, ನಂದು ಇನ್ನು 7ನೇ ಕಥಾ ಸಂಕಲನ ಬರ್ತಾ ಇದೆ. ಆಮೇಲೆ ನನ್ನ ಇನ್ನೂ 15 ಕಥೆಗಳು ಇಂಗ್ಲೀಷ್ಗೆ ಭಾಷಾಂತರ ಆಗಿ ಪ್ರಕಟ ಆಗ್ತಾ ಇವೆ. ಇವಾಗ ಹತ್ತಿರದಲ್ಲೇ ಆಗ್ತಾ ಇದೆ. ಭಾಷಾಂತರದ ಕೆಲಸ, ಅನುವಾದದ ಕೆಲಸ ಶುರುವಾಗಿದೆ. ಅವರು ದೀಪಾ ಗಣೇಶ್ ಅನ್ನತಕ್ಕಂಥ ಒಬ್ಬ ಅನುವಾದಕ್ಕೆ ಅವರು ಅದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನನ್ನ ಇದು ಆತ್ಮಚರಿತ್ರೆ ತಯಾರಾಗಿದೆ. ಅದು ಇನ್ನೇನು ಡಿಸೆಂಬರ್ ಹೊತ್ತಿಗೆ ಪೂರ್ತಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ನನಗೆ ಗೊತ್ತಿಲ್ಲ ಅದು ಪೂರ್ತಿ ಆಗೋದಿಲ್ವೋ ಅನ್ನೋದು. ಐ ಆಮ್ ಡೌಟ್ಫುಲ್ ಅಬೌಟ್ ಇಟ್. ಈಗ ಇದುವರೆಗೆ ಆಗಿರೋದನ್ನು ಒಂದು ಪುಸ್ತಕ ರೂಪದಲ್ಲಿ ತಂದು ಕೊಟ್ಟಿದ್ದಾರೆ ಅವರು. ಆಮೇಲೆ ನಾನು ಇದು ಒಂದು ಕಾದಂಬರಿ ಕುಬ್ರ ಅನ್ನೋ ಒಂದು ಕಾದಂಬರಿ ಈಗ ಪ್ರಕಟ ಆಗ್ತಾ ಇದೆ. ಅದು ಮೊದಲೇ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು, ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿರಲಿಲ್ಲ. ಈಗ ಅದು ಕೂಡ ಪ್ರಕಟ ಆಗ್ತಾ ಇದೆ. ಬೇರೆ ಬೇರೆ ಅನೇಕ ಕೆಲಸಗಳು ಈ ನಿಟ್ಟಿನಲ್ಲಿ ಆಗ್ತಾ ಇವೆ. ಒಂದು ವಿಚಾರವನ್ನು ಕೊನೆಯದಾಗಿ ಕೇಳ್ತೀನಿ. ನಿಮ್ಮ ಇಷ್ಟೆಲ್ಲ ಹೊರ ಜಗತ್ತಿನಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ಕುಟುಂಬದವರು ಕಾರಣ ಅಂತ ಹೇಳಿದ್ರೆ, ಅವರ ಪ್ರೋತ್ಸಾಹ ಕಾರಣ ಅಂತ, ಜೊತೆಗೆ ನಿಮ್ಮ ಮನೆಯವ್ರದ್ದು ಕೂಡ. ಇಷ್ಟೆಲ್ಲ ನಿಮ್ಮ ಸಾಧನೆ ಆದ ನಂತರದಲ್ಲಿ ಅವರ ರಿಯಾಕ್ಷನ್, ಅವರಲ್ಲಿನ ಸಂತಸ, ಸಂಭ್ರಮ ಹೇಗೆ ನೀವು ಖುಷಿ ಪಟ್ಟರು? ಬಹಳಷ್ಟು ಸಂಭ್ರಮ ಪಟ್ಟರು. ಅವ್ರು ಎಲ್ಲರೂ ಕೂಡ ಬುಕ್ಕರ್ ಈವೆಂಟ್ಗೆ ನನ್ನ ಜೊತೆ ನನ್ನ ಮಕ್ಕಳೆಲ್ಲ ಬಂದಿದ್ರು. ಎಲ್ಲರ ವೆಕೇಶನ್ ಅದೇ ಹಾಕ್ಕೊಂಡಿದ್ರು. ಅವರು ವೆಕೇಶನ್ ಹೋಗ್ಬೇಕಲ್ಲ, ಆ ವೆಕೇಶನ್ ಲಂಡನ್ಗೆ ಅಂತಲೇ ಹಾಕ್ಕೊಂಡು ಅವ್ರು ಎಲ್ಲರೂ ಕೂಡ ಒಂದು 7-8 ಜನ ಒಟ್ಟಿಗೆ ಒಂದು ಮನೆ ಮಾಡ್ಕೊಂಡು ಅಲ್ಲಿದ್ದು ತುಂಬ ಎಲ್ಲ ಈವೆಂಟ್ಗಳನ್ನೂ ಕೂಡ ಸಂತೋಷಪಟ್ಟರು. ಈಗಲೂ ಕೂಡ ಸ್ವಲ್ಪ ನನ್ನ ಆರೋಗ್ಯದ ದೆಸೆಯಿಂದ ನಾನು ಎಲ್ಲೇ ಪ್ರವಾಸ ಹೊರಟರು ಕೂಡ ಯಾರಾದರೂ ಒಬ್ಬರು ಫ್ಯಾಮಿಲಿ ಮೆಂಬರ್ ನನ್ನ ಜೊತೆಗೆ ಇದ್ದೇ ಇರ್ತಾರೆ. ಈಗ ನಾನು ಡೆಲ್ಲಿಗೆ ಹೋಗ್ತಾ ಇದ್ದರೆ ನಾಳೆ ಬೆಳಿಗ್ಗೆ ಬಾಂಬೆಯಿಂದ ನನ್ನ ಇನ್ನೊಬ್ಬಳು ಮಗಳು ಅಲ್ಲಿ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾಳೆ. ಅವಳು ಡೆಲ್ಲಿಗೆ ಬರ್ತಾ ಇದ್ದಾಳೆ. ಅಲ್ಲಿ 5 ದಿನ ಅವಳು ನನ್ನ ಜೊತೆ ಇರ್ತಾಳೆ. ನಂತರ ಮತ್ತೆ ಅವಳು ಬಾಂಬೆಗೆ ಹೋಗ್ತಾಳೆ, ನಾನು ಇಲ್ಲಿಗೆ ಬರ್ತೀನಿ. ಹೀಗೆ ಒಂದೊಂದು ಕಾರ್ಯಕ್ರಮಕ್ಕೆ ಒಬ್ಬೊಬ್ರು ನಿಮ್ಮ ಜವಾಬ್ದಾರಿ ತಗೊಳ್ತಾ ಇರ್ತಾರೆ. ಒಬ್ರು ಫ್ಯಾಮಿಲಿ ಮೆಂಬರ್ ಮಸ್ಟ್ ಅಂಡ್ ಶುಡ್ ನನ್ನ ಜೊತೆ ಇರ್ತಾರೆ. ಹೀಗೆ. ಓಕೆ ಮೇಡಮ್, ಬ್ಯುಸಿ ಶೆಡ್ಯೂಲ್ ಇದೆ. ಥ್ಯಾಂಕ್ ಯು. ಬೆಳಗ್ಗೆ ನಾವು ಬಂದಿದ್ದೀವಿ. ಇಲ್ಲಿ ತೊಂದರೆ ಇಲ್ಲ. ನಿನ್ನೆ ನಡುರಾತ್ರಿ ಮನೆಗೆ ಬಂದವರು ಬೆಂಗಳೂರು ಕಾರ್ಯಕ್ರಮ ಮುಗಿಸಿ ಈ ಬ್ಯುಸಿ ನಿಮ್ಮ ಕೆಲಸ, ಪ್ರವಾಸದ ಒತ್ತಡದ ನಡುವೆ, ಕಾರ್ಯಕ್ರಮಗಳ ಒತ್ತಡದ ನಡುವೆ ನಮಗೂ ಮಡಿಕೇರಿಯಿಂದ ಬಂದವರಿಗೆ ಒಂದಷ್ಟು ಸಮಯವನ್ನು ಮೀಸಲಿಟ್ಟು ನಿಮ್ಮ ವಿಚಾರಗಳು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮೇಡಮ್. ಒಂದು ರಿಕ್ವೆಸ್ಟ್, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಯಾಕಂದ್ರೆ ನಿರಂತರ ಪ್ರವಾಸ, ನಿದ್ದೆ ಇಲ್ಲ, ಊಟ ಸಮಯ ಇಲ್ಲ ಅಂತ ಹೇಳಿದ್ರಿ, ಜೊತೆಗೆ ಔಷಧಿ ಕೂಡ ಜೊತೆಗಿರುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ಆರೋಗ್ಯದ ಕಡೆಗೂ ಕೂಡ ನೀವು ಕಾಳಜಿ ವಹಿಸ್ಕೊಳ್ಳಿ. ಮುಂದೆ ಯಾವತ್ತಾರು ಮತ್ತೆ ಅವಕಾಶ ಆಗ್ಲಿ, ಇನ್ನು ಸುದೀರ್ಘವಾಗಿ ಬೇರೆ ಬೇರೆ ವಿಚಾರಗಳನ್ನ ಮಾತಾಡುವಂತ ಸಂದರ್ಭ ಬರಲಿ, ಅದಕ್ಕೆ ಬಿಡುವು ಸಿಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಜೊತೆಗೆ ನಿಮ್ಮ ಈ ಪ್ರವಾಸದ ನಡುವೆ ನಿಮ್ಮ ಖುಷಿಯಿಂದ ಅನುಭವಿಸಿ. ವೀಕ್ಷಕರು, ಇಷ್ಟೊತ್ತು ನೀವು ಕಾರ್ಯಕ್ರಮವನ್ನು ನೋಡಿದ್ರಿ. ನಾವು ಮಡಿಕೇರಿಯಿಂದ ಬಂದಾಗ ನಾವು ಕಾವೇರಿಯ ತವರಿನವರು. ಜೀವನದಿ ಕಾವೇರಿಯ ತಲಕಾವೇರಿಯ ಒಂದು ಸುಂದರ ಫೋಟೋ ಇದೆ ಮೇಡಮ್. ಥ್ಯಾಂಕ್ ಯು. ತಲಕಾವೇರಿಯ ಮೂಲ ಫೋಟೋ ಮೇಡಮ್. ಹಳೇದು ಇದು. ಥ್ಯಾಂಕ್ ಯು. ವೀಕ್ಷಕರು, ಇಲ್ಲಿ ಬಂದಾಗ ನನಗೆ ಸಾಕಷ್ಟು ಆತಂಕ ಇತ್ತು, ಯಾವ ರೀತಿ ಮಾತಾಡ್ಸೋದು. ಯಾಕೆಂದ್ರೆ ಸಾಹಿತ್ಯದ ವಿಚಾರವಾಗಿ ಮಾತಾಡಿದಾಗ ಒಂದಷ್ಟು ಸಿದ್ಧತೆಗಳು ಬೇಕು. ಅವ್ರು ಮಾತಾಡೋಕೆ ನಾವು ಪ್ರತಿಯೊಂದು ಮಾತನ್ನು ಕೂಡ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಹಾಗಾಗಿ
ಆತಂಕ ಇತ್ತು. ಆದರೆ ಮೇಡಮ್ ಜೊತೆ ಕೂತಾಗ ಖುಷಿಯಿಂದಲೇ ಶುರು ಮಾಡಿದ್ರು ಅವರ ಬಾಲ್ಯದ ಜೀವನಗಳನ್ನ, ನಂತರದಲ್ಲಿ ಅವರು ಸಾಗಿ ಬಂದ ಹಾದಿಯನ್ನ ಸಂಕ್ಷಿಪ್ತವಾಗಿ ಮೆಲುಕು ಹಾಕಿದ್ರು. ವಿವರವಾಗಿ ಮಾತಾಡಬೇಕು ಅಂತ ಇತ್ತು, ಆದರೆ ಕಾಲಾವಕಾಶ ಬೇಕಲ್ಲ, ಅವರೂ ಬ್ಯುಸಿ ಇದ್ದಾರೆ. ಹಾಗಾಗಿ ಸಂಕ್ಷಿಪ್ತವಾಗಿ ಮಾತನಾಡಿದ್ದೇವೆ. ಈ ಕಾರ್ಯಕ್ರಮ ನಿಮಗೂ ಖುಷಿಯಾಗಿದೆ ಅಂದ್ಕೊಳ್ತೀನಿ ನಾನು. ಕೊಡಗಿನ ಮಂದಿ, ಕೊಡಗಿಗಿವರೆಗೂ ಬಾನು ಮುಷ್ತಾಕ್ ಅವ್ರಿಗೂ ಕೊಡಗಿಗೂ ನಂಟಿದೆ. ಅವರ ಕೃತಿಯನ್ನು ಅನುವಾದ ಮಾಡಿದವರು ಮಡಿಕೇರಿ ಅವರು, ದೀಪಾ ಬಾಸ್ತಿ ಅವರು. ಹಾಗಾಗಿ ಮುಂದೆ ನೀವು ಮಡಿಕೇರಿಗೆ ಬಂದು ಮಡಿಕೇರಿಯಲ್ಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಪೇಕ್ಷೆ ನಮ್ದು. ಅವಕಾಶಗಳು ಸಿಗಲಿ, ಆದಷ್ಟು ಬೇಗ ಮಡಿಕೇರಿಯಲ್ಲೂ ಕೂಡ ಸಿಗೋಣ. ವೀಕ್ಷಕರ, ಈ ಕಾರ್ಯಕ್ರಮ ನಿಮಗೆ ಖುಷಿಯಾಗಿದ್ರೆ 4 ಜನಕ್ಕೆ ಹಂಚಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಜೊತೆಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ನಮ್ಮನ್ನು ಸಬ್ಸ್ಕ್ರೈಬ್, ಫಾಲೋ ಮಾಡಿ ಸಹಕರಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆಗೆ ಹಾಜರಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಬರ್ತಾ ಇದ್ದೀರಾ? ಆಯ್ತು. ಕ್ಯಾಬನೇ ನಾನು ಹೇಳಿದೆ, ನಾನು ಅದಕ್ಕೆ ಏನೂ ಉತ್ತರ ಕೊಡೋದಿಲ್ಲ. ನನ್ನ ಹೆಣ್ಣು ಹದ್ದಿನ ಸ್ವಯಂವರ ಇದೆಯಲ್ಲ, ಆ ಕತೆ ಓದ್ ನೋಡಿ. ಅದು ನೀವು ಕತೆ ಓದ್ ನೋಡಿ. ಅದರಲ್ಲಿ ನಾನು ಇದಾಗೋದಕ್ಕಿಂತ ಮುಂಚೆನೆ ಬರ್ದಿದ್ದೀನಿ, ಹೆಣ್ಣಿಗೆ ಸಂತಾನದ ಆಯ್ಕೆಯನ್ನು ಅವಳು ಹೆಂಗೆ ಪ್ರಿಫರ್ ಮಾಡ್ತಾಳೆ ಅಂತ ಅದರಲ್ಲೇ ಬರ್ದಿದ್ದೀನಿ. ಓದ್ಕೊಳ್ಳಿ, ಅದರಲ್ಲೇ ಉತ್ತರ ಇದೆ. इमरान भाई होकर हैं मेरे कपड़े, दिल्ली जाना, मैं रात को निकलती हूँ, सुबह ही फ्लाइट है मुझे, उस वास्ते मुझे आज होना ना कपड़े. ठीक है, मैं देखो जाती हूँ, बस्सी को रखोगते. ಇದು ಇದೆಲ್ಲ ಹೀಗೆ ಬಟ್ಟೆಗಳದು ದೊಡ್ಡ ತಕರಾರು. ಎಷ್ಟು ಸೀರೆಗಳು ತಗೋಬೇಕು, ಬಟ್ಟೆಗಳನ್ನ ತಗೋಬೇಕು, ರೆಡಿಮೇಡ್ ತಗೊಂಡ್ರು ಸೆಟ್ ಆಗ್ತಿಲ್ಲ, ಪ್ರೆಸ್ ಮಾಡು ಕಳಿಸು, ಎಷ್ಟು ಬಟ್ಟೆಗಳ ತಗೊಳ್ತಾ ಇದ್ದಿದ್ರೆ ಹೇಳಕ್ಕೆ. ಬುಕ್ಕರ್ ಎಫೆಕ್ಟ್ ಇದು ಬುಕ್ಕರ್ ಎಫೆಕ್ಟ್ ದೊಡ್ಡ ಸಮಸ್ಯೆ ಇದಾಗ್ತಾ ಇದೆ ನನಗೆ.